ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯಃ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮೊತ್ತ ಮೊದಲು ಈ ಜಗತ್ತನಾಳುವ ಶಕ್ತಿಗೆ ಪ್ರಣಾಮಗಳು. ಅದು ನಮ್ಮ ನಿಮ್ಮನ್ನು ಕೂಡ ಆಳಿದೆ, ಆಳುತ್ತಿದೆ. ಆ ಶಕ್ತಿಯ ರಕ್ಷೆ, ಆ ಶಕ್ತಿಯ ಕರುಣೆ ಈ ಕಾರ್ಯಕ್ರಮಗಳನ್ನು ಆಗಗೊಟ್ಟಿದೆ. ಭಗವದ್ ಕಾರುಣ್ಯದ ಹೊರತು ಈ ಚಾತುರ್ಮಾಸ್ಯ ಹೀಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಈ ಸೀಮೋಲ್ಲಂಘನವು ಕೂಡ ಹೀಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನವೂ ಹೀಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿನಲ್ಲಿ ಏನುಂಟೋ ಅದೆಲ್ಲ ಅವನ ಭಿಕ್ಷೆ, ಅವನ ಕರುಣೆ, ಅವನ ಆಶೀರ್ವಾದ. ಹಾಗಾಗಿ ಆ ಪರಾತ್ಪರ ಶಕ್ತಿಗೆ ಮೊಟ್ಟ ಮೊದಲು ಪ್ರಣಾಮಗಳನ್ನು ನಾವು ಸಲ್ಲಿಸಬೇಕು. ಹಿಂದಿನ ಯುಗಗಳಲ್ಲಿ ಸತ್ರಯಾಗಗಳು ನಡೀತಾ ಇದ್ವು. ಸತ್ರಯಾಗಗಳು ಅಂದರೆ ಅದು ಸಾಮಾನ್ಯ ಯಾಗಗಳಂತೆ ಅಲ್ಲ, ಅದು ದೊಡ್ಡದು. ಬಹುದಿನ ಸಾಧ್ಯ, ಬಹುಜನ ಸಾಧ್ಯ, ಬಹುಧನ ಸಾಧ್ಯ, ಬಹುಆಯಾಸ ಸಾಧ್ಯ ಅಂಥದ್ದು. ಅದಕ್ಕೆ ಸತ್ರ ಅಂತ ಕರೀತಾರೆ. ಅನೇಕ ಸಮಯ, ಅನೇಕ ಜನಗಳು, ಅನೇಕ ಸಂಪತ್ತು, ಅನೇಕ ಬಗೆಯ ಆಯಾಸ, ಶ್ರಮ ಇದೆ ಅದರಲ್ಲಿ ಅಂತ. ಅದಿಲ್ಲದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅದನ್ನು ಸತ್ರಯಾಗ ಅಂತ ಕರಿತಾ ಇದ್ರು. ಅದಕ್ಕೆ ಇಂಥವರೇ ಯಜಮಾನರು ಅಂತಿಲ್ಲ, ಯಜಮಾನರು ಬದಲಾಗ್ತಾ ಹೋಗ್ಬೋದು. ಇಂಥವರೇ ಋತ್ವಿಜರು ಅಂತಲೂ ಇಲ್ಲ, ಋತ್ವಿಜರು ಬದಲಾಗ್ತಾ ಹೋಗ್ಬೋದು. ಹೀಗಾಗಿ ಆ ಯಾಗಗಳು ಅನೇಕ ವರ್ಷಗಳ ಕಾಲ, ಸಾವಿರಾರು ವರ್ಷ ನಡೆಯೋದು ಕೂಡ ಉಂಟು. ಹಾಗೆ ನಡೀತಾ ಇದ್ವು ಅಂತ. ಇವತ್ತಿನ ಕಾಲದಲ್ಲಿ ನಾವು ಅದರ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೆಲ್ಲ ಕೃತ್ರಿಮ. ಹಾಗೆ ಮೊದಲು ಯೋಜನೆ ಮಾಡಬೇಕು, ಅಷ್ಟು ಆಗ್ತದೆ ಅಷ್ಟೇ. ಹಾಗೆ ಯೋಜನೆ ಇಲ್ಲದೆ ನೂರಾರು ವರ್ಷ ನಡೆಯುವಂಥದ್ದು ನಾವು ಕಲ್ಪನೆ ಮಾಡುವ ಸ್ಥಿತಿಯಲ್ಲೇ ಎಂದಿಲ್ಲ. ಆದರೆ ಸ್ವಲ್ಪ ಹತ್ತಿರ ಇರುವಂಥದ್ದು ಈ ಚಾತುರ್ಮಾಸ್ಯದಂಥದ್ದು ಅಂತ. ಯಾಕೆಂದರೆ ಹೌದು, ನಾವೇ ಈ ಚಾತುರ್ಮಾಸ್ಯ ವ್ರತ ಅನ್ನೋದು ನಮಗಿರುವಂಥದ್ದು, ನಾವು ಕೈಗೊಂಡ ವ್ರತ, ನಮ್ಮ ದೀಕ್ಷೆ ಇದು. ಆದರೆ ನಡೆಯೋದು ಮಾತ್ರ ಹಾಗೆ ಅಲ್ಲವೇ ಅಲ್ಲ. ಅದು ಬಹುದಿನ ಸಾಧ್ಯ, 60 ದಿನ. ಬಹುಜನ ಸಾಧ್ಯ, ಇಡೀ ಸಮಾಜ ಸೇರಿ ಮಾಡ್ತದೆ ಅದನ್ನು. ಬಹುಆಯಾಸ ಸಾಧ್ಯ, ಆಯಾಸ ಆಯಿತು ಎಲ್ಲರೂ ಗೊತ್ತಿಲ್ಲ, ಆದರೂ ನೀವು ಹೇಳೋದಿಲ್ಲ. ಹಾಗಿದ್ರು ಏನು ಆಯಾಸ ಆಗಿಲ್ಲ ಗುರುಗಳು ಅಂತ ಹೇಳ್ತೀರಿ ಕೊನೆಯಲ್ಲಿ. ಆದರೆ ಆಯಾಸ ತುಂಬ ಇದೆ ಅದರಲ್ಲಿ, ಶ್ರಮ ತುಂಬ ಇದೆ ಅದರಲ್ಲಿ. ಬಹುವಿತ್ತ ಸಾಧ್ಯ, ಇವರು ಹೆಚ್ಚು ಖರ್ಚು ಮಾಡ್ತಾ ಇಲ್ಲ, ಇವರು ಬಹಳಷ್ಟು ಉಳಿಸ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಚಾತುರ್ಮಾಸ್ಯದಲ್ಲಿ ಉಳಿಕೆಯನ್ನೇ ತುಂಬ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸಾಕಷ್ಟು ವೆಚ್ಚ ಇದೆ ಅದಕ್ಕೆ. ಹಾಗಾಗಿ ಸತ್ರಯಾಗಗಳ
ಒಂದು ಚಿಕ್ಕ ರೂಪ, ಅದರ ನೆನಪನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಚಾತುರ್ಮಾಸ್ಯ ಇದು. ಆದರೆ ಒಂದು ವಿಶೇಷ ಅಂದರೆ, ಈಗಾಗಲೇ ಪ್ರಧಾನ ಸಂಚಾಲಕರು ಹೇಳಿದ ಹಾಗೆ, ಸಂಚಾಲಕರು ಹೇಳಿದ ಹಾಗೆ, ಇದೊಂದು ವಿಚಿತ್ರವಾದ ಕಾರ್ಯಕ್ರಮ. ಯಾಕೆಂದರೆ ಈ ಪ್ರಪಂಚದಲ್ಲಿ ನಾವು ನೋಡ್ತೇವೆ, ಕಾರ್ಯಕ್ರಮ ಇಲ್ಲ, ಅದರ ಸಮಿತಿ ಇದೆ ಅಂಥದ್ದು ತುಂಬ ನೋಡ್ತೇವೆ ನಾವು, ಅಲ್ವಾ? ಅದು ಏನೇನೋ ಉದ್ದೇಶಕ್ಕೋಸ್ಕರ ಆಗಿರ್ತದೆ ಆ ಸಮಿತಿ. ಅದು ಕಾರ್ಯಕ್ರಮಕ್ಕೋಸ್ಕರ ಅಂತ ಆಗಿರೋದಿಲ್ಲ. ಎಲ್ಲಿಂದೋ ಹಣ ಬರಬೇಕು, ಏನೋ ಆಗಬೇಕು, ಅದಕ್ಕೊಂದು ಸಮಿತಿ ಅಂತ. ಕೊನೆಗೂ ಕಾರ್ಯಕ್ರಮ ಇಲ್ಲದೆ ಸಮಿತಿ ರಚನೆಯಾಗಿ ಅದು ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲಿ ಹೋಗಿ ಏನು ಬರಬೇಕು ಅದೆಲ್ಲ ಬಂದು ಆಗ್ತದೆ. ಸೇತುವೆ ಇಲ್ಲ, ಅದರ ಹಣ ಬಂದು ಖರ್ಚಾಗೋದಿಲ್ವ ಸೇತುವೆದು, ಅಂಥದ್ದೆಲ್ಲ ಆಗೋದಿಲ್ವ ಇವತ್ತಿನ ಕಾಲದಲ್ಲಿ. ಹಾಗೆ ಕಾರ್ಯಕ್ರಮ ಇಲ್ಲದ ಸಮಿತಿಗಳು ತುಂಬ ಇವತ್ತು ನಾವು ದೇಶದಲ್ಲಿ ಕಾಣ್ತೇವೆ. ಆದರೆ ಈ ಕಾರ್ಯಕ್ರಮ ಹೇಗಿದೆ ಅಂದರೆ, ಸಮಿತಿಯೇ ಇಲ್ಲ, ಅದರ ಕಾರ್ಯಕ್ರಮ ನಡೆದಿದೆ ಅಂತ. ಇಷ್ಟು ದೊಡ್ಡ ಕಾರ್ಯಕ್ರಮ ಸಮಿತಿಯ ಇಲ್ಲದೆ ನಡೆದಿದೆ. ಈಗ ಇಂಥದ್ದಕ್ಕೆ ಯೋಜನೆಗೆ ಕೆಲವಾರು ಸಮಯ ಬೇಕು. ಇದನ್ನು ಯೋಜನೆ ಮಾಡ್ಬೇಕಾದ್ರೆ ಹೇಗೆ ನಡಿಬೇಕು, ಯಾರು ಏನು ಮಾಡಬೇಕು ಅನ್ನೋದನ್ನು ಯೋಜನೆ ಮಾಡಬೇಕಾದ್ರೆ ಕೆಲವಾರು ಸಮಯ ಬೇಕು. ಯಾವ ಯೋಜನೆಯೂ ಇಲ್ಲ, ಪೂರ್ವ ಸಿದ್ಧತೆ ವಿಶೇಷವಾಗಿ ಇಲ್ಲ. ಸಾಮಾನ್ಯವಾಗಿ ಇಂಥದ್ದು ಮಾಡಬೇಕಾದ್ರೆ ವರ್ಷಾನುಗಟ್ಟಲೆ ಪೂರ್ವ ಸಿದ್ಧತೆ ಬೇಕಾಗ್ತದೆ ಅಂತ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲ, ಯಾವುದೇ ವಿಶೇಷ ಪೂರ್ವ ಯೋಜನೆ ಇಲ್ಲ. ಹತ್ತಿರ ಬಂದಾಗ ನಮಗೆ ಎಚ್ಚರ ಮೊದಲು ಆಗಿದ್ರೂ ಕೂಡ ಅದಕ್ಕೆ ಅಂತ ನಾವು ಮುಂದಾಗುವಂಥದ್ದು ಬಹಳ ಹತ್ತಿರ ಬಂದ ಮೇಲೆ ಅಂತ. ಅದರಲ್ಲಿ ಅಷ್ಟೊತ್ತಿಗೆ ಬೇರೆ ಏನೋ ಚಿಂತನೆ ಹಮ್ಮಿಕೊಂಡು ನಾವು ಅದೇ ಸಮಯದಲ್ಲಿ ಇನ್ನೇನು ಚಾತುರ್ಮಾಸ್ಯ 15 ದಿನಗಳಿದ್ದಾಗ ನಮ್ಮದೇನೋ ಬೇರೆ ಚಿಂತನೆ ಪ್ರಾರಂಭ ಆಗೋಯ್ತು. ಹಾಗಾಗಿ ಈ ಕಾರ್ಯಕರ್ತರನ್ನು ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ವು. ಆಯ್ತು ಬಿಡು, ಆಗ್ತದೆ ಅದು ಅಂತ ಅವ್ರಿಗೆ ಧೈರ್ಯ ಹೇಳಿ ಆಯಿತು ಕಾರ್ಯಕರ್ತರಿಗೆ. ಅವರು ಪಾಪ ಅವ್ರಿಗೂ ನಮ್ಮ ಮೇಲೆ ಧೈರ್ಯ ಇದೆ ಅವ್ರಿಗೆ ತುಂಬ. ಹೇಗಾದ್ರು ನಡೆಸ್ಕೊಳ್ತಾರೆ, ಅವರು ಮಾಡ್ಕೊಳ್ತಾರೆ ಅನ್ನೋ ಭಾವನೆ ಅವರಿಗಿದೆ. ಅವರು ಬಂದರು. ಏನೂ ಸಿದ್ಧತೆ ಇರಲಿಲ್ಲ ವಿಶೇಷವಾಗಿ ಅಂತ. ಸಿದ್ಧತೆ ಯಾಕಿಲ್ಲ ಅಂದರೆ ನಮ್ಗೆ ಉದ್ದೇಶ ಇತ್ತು ಅದಕ್ಕೊಂದು ಅಂತ. ಸಿದ್ಧತೆ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದು ನಾವು. ಯಾಕೆಂದರೆ ತುಂಬ ಸರಳವಾಗಿ ನಡಿಬೇಕು ಅಂತ, ತುಂಬ ಸಹಜವಾಗಿ ನಡಿಬೇಕು. ಯಾವುದೇ ದೊಡ್ಡ ಆಡಂಬರ ಇಲ್ಲದೆ ನಡಿಬೇಕು. ಯಾವುದೇ ದೊಡ್ಡ ದೊಡ್ಡ ಸಭಾ ಕಾರ್ಯಕ್ರಮಗಳು, ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಏನು ಅಂಥದ್ದನ್ನು ಏನನ್ನೂ ಮಾಡದೆ ಕಾರ್ಯಕ್ರಮ ಆಗಬೇಕು ಅಂತಲೇ ಅಂದ್ಕೊಂಡಿದ್ವಿ ನಾವು. ಅದು ಉಸಿರಾಟದ ಹಾಗೆ, ಊಟದ ಹಾಗೆ ಸಹಜವಾಗಿ ನಡಿಬೇಕು ಈ ಚಾತುರ್ಮಾಸ್ಯ ಅಂತ. ಹಾಗೆಯೇ ನಡೆದಿದೆ, ಅದು ತುಂಬ ಸಹಜವಾಗಿ ನಡೀತಿದೆ. ಯಾಕೆಂದರೆ ಅದಕ್ಕೆ ಅನೇಕ ಕಾರಣಗಳಿದೆ. ಈಗ ನಿಮ್ಗೊಂದು ಉದಾಹರಣೆ ಕೊಟ್ಟು ಹೇಳೋದಾದರೆ, ಈ ಮೃಷ್ಟಾನ್ನ ಭೋಜನ ಇದೆಯಲ್ಲ, ಪಂಚಭಕ್ಷ್ಯ ಪರಮಾನ್ನ, ಅಪರೂಪಕ್ಕೆ ಒಂದು ದಿವಸ ತುಂಬ ಇಷ್ಟ ಆಗೋದು ಹೋದದು. ಈಗ ನಿಮಗೆ ಪಂಚಭಕ್ಷ್ಯ ಪರಮಾನ್ನ ಸಾದಾ ಊಟ ಬಂದು ನೀವು ಕೂಡಲೇ ಪಂಚಭಕ್ಷ್ಯ ಪರಮಾನ್ನ ಅಂತ ಹೇಳ್ತೀರಿ. ಆದರೆ ಊಟ ಮಾಡಿದ ಮೇಲೆ ಅನುಭವ ಹೇಳಿ ಅಂದರೆ, ಸಾದಾ ಊಟವೇ ಸುಖ ಅಂತ ಅನಿಸ್ತದೆ ನಿಮಗೆ ಅಂತ. ಊಟದ ನಂತರ ಹೇಗಿರ್ತದೆ ಹೇಳಿ? ಕೆಲವು ಸಾರಿ ಒಂದು ಹೊತ್ತಂತೂ ಬೇಕೇ ಬೇಕು ಸುಧಾರಿಸ್ಕೊಳ್ಳೋದಕ್ಕೆ. 1 ದಿವಸ ಬೇಕಾಗ್ಬೋದು, 2 ದಿವಸ ಬೇಕಾಗ್ಬೋದು, 4 ದಿವಸ ಬೇಕಾಗ್ಬೋದು, 3 ತಿಂಗಳು ಬೇಕಾಗ್ಬೋದು. ಒಂದು ಊಟ ಏನಾದರೂ ಕೈ ಕೊಟ್ಟರೆ ಅದು ಎಲ್ಲಿಂದ ಎಲ್ಲಿಗೂ ಹೋಗ್ಬೋದು ಅದ್ರ ಪರಿಣಾಮಗಳು ಅಂತ. ಆದರೆ ಈ ಪಂಚಭಕ್ಷ್ಯ ಪರಮಾನದ ಮೃಷ್ಟಾನ್ನ ಭೋಜನ ಇದೆಯಲ್ಲ, ಇದು ಭಾರ ಅಂತೂ ಖಂಡಿತ ಹೌದು, ಒಪ್ಕೊಳ್ತೀರಲ್ವಾ? ಹಗುರ ಅಂತೂ ಅಲ್ಲ ಇದು ಅಂತ, ಭಾರ ಖಂಡಿತ ಹೌದು ಅಂತ. ಆರೋಗ್ಯಕ್ಕೆ ಏನು ಹಿತ ಅಲ್ಲ. ಹಿತವಾಗುವಂಥ ಹಿಂದಿನ ಕಾಲದಲ್ಲಿ ಇತ್ತು ಷಡ್ರಸೋಪೇತ ಭೋಜನ. ಇವತ್ತಿನ ಮೃಷ್ಟಾನ್ನ ಭೋಜನಗಳೆಲ್ಲ ತುಂಬ ಭಾರವೇ, ತುಂಬ ಆರೋಗ್ಯಕ್ಕೆ ಹಾನಿಕರವೇ ಹಾಗಿರ್ತದೆ ಅಂತ. ಹಾಗಾಗಿ ಈ ಪಂಚಭಕ್ಷ್ಯ ಪರಮಾನು ಬಹಳ ಶ್ರೇಷ್ಠ ಅಂತಾದರೆ ಪ್ರತಿನಿತ್ಯ ಯಾಕೆ ನೀವು ಅದನ್ನೇ ಮಾಡಬಾರ್ದು? ಮಾಡ್ತೀರಾ? ಜಿಲೇಬಿ ತುಂಬ ಇಷ್ಟ ಅಂತಾದರೆ ಅದು ಒಳ್ಳೇದಂತೂ ಅಲ್ಲ. ಜಿಲೇಬಿ ಅದು ಮೈದಾ ಇದೆ, ಅದರಲ್ಲಿ ಮೈದಾ ಇದ್ದದ್ದು ಯಾವುದು ಒಳ್ಳೆಯದಲ್ಲ, ಬಿಳಿ ವಿಷಯವೇ ಅದು. ನಿತ್ಯ ಜಿಲೇಬಿ ಮಾಡಿದರೆ ಹೇಗೆ ಅನಿಸ್ಬೋದು ನಿಮಗೆ? ಈಗ ನಮ್ಮ ವಿದ್ಯಾರ್ಥಿಗಳು ಅವ್ರು ಭಾಳ ಇಷ್ಟಪಡ್ತಾರೆ ಜಿಲೇಬಿನ ತಂದ್ಕೊಳ್ಳಿ. ಪ್ರತಿನಿತ್ಯ ಜಿಲೇಬಿ, ಬೆಳಗ್ಗೆ ತಿಂಡಿಗೂ ಜಿಲೇಬಿ, ಮಧ್ಯಾಹ್ನ ಊಟಕ್ಕೂ ಜಿಲೇಬಿ, ಸಾಯಂಕಾಲದ ಊಟಕ್ಕೂ ಜಿಲೇಬಿ ಅಂತ ಮಾಡಿದರೆ ಎಷ್ಟು ದಿವಸ ನೀವು ಊಟ ಮಾಡಬಲ್ರಿ ಇದನ್ನು? ತುಂಬ ಶ್ರೇಷ್ಠ ಯಾವುದು ಅಂದರೆ ಅನ್ನ, ತಿಳಿ ಸಾರು, ತಂಬಳಿ, ಮಜ್ಜಿಗೆ. ಇದರಷ್ಟು ಶ್ರೇಷ್ಠ ಬೇರೆ ಯಾವುದೂ ಅಲ್ಲ ಅಲ್ವಾ? ಅತ್ಯಂತ ರುಚಿಕರ ಯಾವುದು? ಅದೇ. ನಮ್ಮ ಪ್ರಕಾರ ಅನ್ನದಷ್ಟು ರುಚಿಯಾದ್ದು ಬೇರೆ ಯಾವುದೂ ಇಲ್ಲ. ಪ್ರತಿನಿತ್ಯ ಊಟ ಮಾಡ್ತೇವೆ, ನಮಗೆ ಬೇಸರ ಅಂತ ಅನ್ಸೋದಿಲ್ವಲ್ಲ? ಇಡೀ ಜೀವನ ಊಟ ಮಾಡ್ತೇವಲ್ಲ ನಾವು, ಬೇಸರ ಅಂತ ಅನ್ನಿಸ್ತದೆ ನಮಗೆ. ಆರೋಗ್ಯಕ್ಕೂ ಪ್ರಶಸ್ತ ಅದು. ನಮ್ಗೆ ಈಗಲೂ ನೆನಪಿದೆ, ದೊಡ್ಡ ಗುರುಗಳ ಕಾಲದಲ್ಲಿ ತೀರ್ಥಹಳ್ಳಿ ಮಠದಲ್ಲಿ ಬಂಗಾರ ಭಟ್ರು ಅಂತ ಒಬ್ಬರಿದ್ರು ಅಡುಗೆಯವರು. ಅವರು ಏನು ಮಠದಲ್ಲಿ 1-2 ಪದಾರ್ಥ ಇರ್ತಿತ್ತಷ್ಟೇ, ಒಂದು ಗೊಜ್ಜು, ಒಂದು ಸಾರು ಇದ್ರೆ ಇತ್ತು, ಅಥವಾ ಒಂದು
ಸಂಬಾರ ಎದುರಿತ್ತು. ಒಂದು ಭಾರಿ ಸರಳದ ಒಂದು 2 ಪದಾರ್ಥ ಇರ್ತಿತ್ತು. ಆದರೆ ಜನ ಎಷ್ಟು ಮುಗಿಬಿದ್ದು ಊಟ ಮಾಡ್ತಿದ್ರು ಅದನ್ನ, ಅಂದರೆ ಹಸಿವಾಗ್ತಿತ್ತು ಪಾಪ. ಮಧ್ಯೆ ಮಧ್ಯೆ ಈ ಬಾಯಿ ಬಡ ಇಲ್ವಲ್ಲ, ಆಗಾಗ ಅದರ ಕಾರಣವೂ ಕೂಡ ಇದೆ. ಭಾರಿ ಪ್ರೀತಿಯಿಂದ ಊಟ ಮಾಡ್ತಿದ್ರು, ತುಂಬಾ ರುಚಿ ಆಗ್ತಿತ್ತು ಅಂತ. ಅದ್ರ ಮುಂದೆ ಯಾವ ಪಂಚಭಕ್ಷ್ಯ ಪರಮಾನು ಇಲ್ಲ ಅನ್ನೋ ಹಾಗಾಗ್ತಿತ್ತು ಅಂತ. ಹಾಗಾಗಿ ಈ ಸಾರಿ ಚಾತುರ್ಮಾಸ್ಯ ಅನ್ನೋದು ಅದು ವಡೆ ಚಕ್ಕುಲಿ ಲಾಡಿನ ಚಾತುರ್ಮಾಸ್ಯ ಅಲ್ಲ. ಅದು ಅನ್ನ, ತಿಳಿಸಾರು, ತಂಬಳಿ, ಮಜ್ಜಿಗೆ ಚಾತುರ್ಮಾಸ್ಯ. ಅದು ಯಾವ್ದು ಒಳ್ಳೇದು ಅಂತ ನೀವು ಆಲೋಚನೆ ಮಾಡಿ ಹೇಳಿದೆ ನಮ್ಗೆ. ಯಾವುದು ಒಳ್ಳೇದು, ಇದು ಒಳ್ಳೇದು ಅಂತ ಆಲೋಚನೆ ಮಾಡಿ ನೀವು ಹೇಳಿದ್ರೆ ಸಾಕು ಅಂತ. ಯಾವುದು ರುಚಿಕರ, ಯಾವುದು ಶ್ರೇಯಸ್ಕರ ಅಂತ ಚಾತುರ್ಮಾಸ್ಯ ಕಾರ್ಯಕರ್ತರು ಅದನ್ನ ನಡೆಸಿದ್ರು. ಕೃತಯುಗದ ನೆನಪು ಮಾಡ್ತೇವೆ ನಿಮಗೆ ನಾವು. ಕೃತಯುಗದ ಲಕ್ಷಣ ಏನು ಅಂದ್ರೆ, ನ ರಾಜ್ಯಂ ನೈವ ರಾಜ ಆಸೇತ್, ನ ದಂಡ್ಯೋ ನಚ ದಾಂಡಿಕಃ. ನಮ್ಮ ಮಕ್ಕಳಿದ್ದಾರೆ, ಅವ್ರಿಗೂ ಒಂಚೂರು ಬೋಧ ಆಗ್ತದೆ ಇಂಥ ವಿಷಯಗಳನ್ನು ಚರ್ಚೆ ಮಾಡಿದರೆ. ಕೃತಯುಗದ ಆರಂಭದ ಕಾಲ, ತುಂಬ ಆರಂಭ ಅಂತ ಅನ್ಕೊಳ್ಳಿ ನೀವು. ಆ ಸಮಯದಲ್ಲಿ ರಾಜ ಮತ್ತು ರಾಜ್ಯ ಅಂತ ವ್ಯವಸ್ಥೆ ಇರಲಿಲ್ಲ ಅಂತ. ನ ದಂಡ್ಯೋ ನಚ ದಾಂಡಿಕಃ, ದಂಡಿಸುವವನು ಅಂತ ಇಲ್ಲ, ದಂಡನೆಗೆ ಒಳಪಡುವವನು ಅಂತ ಇಲ್ಲ. ಆಗ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಜಾತಿ ಭೇದಗಳು ಯಾವುದೂ ಇರಲಿಲ್ವಂತೆ. ಹಂಸ ಅಂತ ಒಂದೇ ಜಾತಿ ಅಂತ. ಎಲ್ಲರೂ ಹಂಸ ಅಂತಲೇ ಅದೇ ಜಾತಿಗೆ ಸೇರಿರ್ತಕ್ಕಂಥವ್ರು. ಅಂದ್ರೆ ಎಲ್ಲರೂ ಹಂಸಗಳಾಗಿದ್ರು ಆ ಸಮಯದಲ್ಲಿ. ಹಂಸತ್ವವನ್ನ ಎಲ್ಲರೂ ಕೂಡ ಪಡೆದಿದ್ರು. ಎಲ್ಲರೂ ಬ್ರಹ್ಮಜ್ಞಾನಿಗಳು, ಎಲ್ಲರೂ ವಿವೇಕಿಗಳು. ಹಾಗಾಗಿ ನಿಯಮನ ಮಾಡುವವ್ರು ಅಗತ್ಯ ಇಲ್ಲ ಅಂತ. ಯಾರಿಗೂ ಏನು ಹೇಳಬೇಕಾಗಿಲ್ಲ, ಕೇಳಬೇಕಾಗಿಲ್ಲ ಅಂತ ಕಾಲ ಒಂದಿತ್ತಂತೆ. ಅದನ್ನೇ ಕೃತಯುಗ ಅಂತ. ಕೃತ ಅಂದ್ರೆ ನಮ್ಮ ಉಪಾಧ್ಯಾಯರು ಹೇಳಿದ್ ನಮಗೆ ನೆನಪಾಗ್ತಿದೆ, ಮಾಡಿದ್ದು ಮಾಡಿದಂತೆ ಇತ್ತು ಅಂತ. ಅದು ಕೃತಯುಗ ಅಂತ. ಕೃತ ಅಂದ್ರೆ ಮಾಡಿದ್ದು, ಭಗವಂತ ಮಾಡಿದ ಸೃಷ್ಟಿ ಮಾಡಿದ ಹಾಗೆ ಇತ್ತು, ವಿಕಾರ ಆಗಿಲ್ಲ ಅಂತ, ಕೆಟ್ಟಿಲ್ಲ ಅಂತ. ಆ ಕಾಲ ಅದು ಅಂತ. ಅದು ತುಂಬಾ ಶ್ರೇಷ್ಠ ಕಾಲ ಅಂತ ಲೆಕ್ಕ, ತುಂಬಾ ಒಳ್ಳೆ ಕಾಲ ಅಂತ. ಅದನ್ನ ಯಾಕೆ ನೆನ್ಪಾಡ್ಕೊಂಡ್ರೆ, ಈ ಸಾರಿ ಚಾತುರ್ಮಾಸ್ಯದಲ್ಲಿ ಯಾರಿಗೂ ಹೇಳೋದಂತಿಲ್ಲ, ಕೇಳೋದಂತಿಲ್ಲ ಅಂತ. ಅವ್ರ ಪಾಟಿಗೆ ಅವ್ರವ್ರ ಕಾರ್ಯಗಳು ಮಾಡ್ಕೊಂಡು ಹೋಗಿದ್ದಾರೆ ಅಂತ. ತುಂಬಾ ಉತ್ತಮವಾಗಿರುವಂಥದ್ದು ಇದು. ಕೃತಯುಗ ಅಂತ ಅಲ್ಲದೆ ಇದ್ರು ತುಂಬಾ ವ್ಯತ್ಯಾಸ ಇರ್ಬೋದು, ಅದಕ್ಕೂ ಇದಕ್ಕೂ ಹೋಲಿಕೆ ಅಂದ್ರೆ ಮಾಡಲಾಗದಷ್ಟು ವ್ಯತ್ಯಾಸ ಇರ್ಬೋದು. ಆದ್ರೆ ಒಂದು ಸಣ್ಣ ಹೊಳವು ಅದರದ್ದದು ಅಂತ. ಯಾರಿಗೂ ಏನು ಹೇಳಬಾರ್ದು, ಅದರಷ್ಟಕ್ಕೆ ಅದೆಲ್ಲವೂ ನಡಿಬೇಕು. ಅವರವರು ತಮ್ಮ ಕರ್ತವ್ಯಗಳನ್ನು ತಪ್ಪಿಲ್ಲದೆ ಮಾಡ್ಕೊಂಡು ಹೋಗ್ಬೇಕು. ಅದಿಲ್ಲದಿದ್ರೆ ಹೇಳೋರು ಬೇರೆ, ಅದ್ರ ಅನುಸರಣೆ ಮಾಡಿದ್ಯೋ ಇಲ್ವೋ ಅಂತ, ಏನಾಯ್ತು ಅಂತ, ಯಾಕಾಗ್ಲಿಲ್ಲ ಅಂತ ಅದು ಬೈಯೋದು ಬೇರೆ. ಮತ್ತೆ ಅದ್ರ ನಂತರ ಹೀಗೆ ಮಾಡಿದ್ರೆ ಹೇಗೆ ಅಂತ, ಬೇಡ ನಿನ್ನ ಕಿತ್ತಾಕ್ತೇನೆ, ಮತ್ತೊಬ್ಬರನ್ನು ತರ್ತೇನೆ, ಇದೆಲ್ಲ ತಾಪತ್ರೆ ಬೇಕಾ ಇದೆಲ್ಲ ಅಂತ. ಯಾವುದೂ ಇಲ್ಲ ಅಂತ. ಅವರವ್ರ ಕಾರ್ಯವನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ಹೀಗೆ ನಡಿಬೇಕು. ಇಡೀ ಮಠವೇ ಹೀಗೆ ನಡಿಬೇಕು ಅಂತ ನಮ್ಮ ಅಪೇಕ್ಷೆ ಇರುವಂಥದ್ದು. ಈ ಚಾತುರ್ಮಾಸ ಮಾತ್ರ ಅಂತಲ್ಲ, ಇಡೀ ಮಠವೇ ನಡಿಬೇಕಾಗಿದ್ದು. ಯಾರಿಗೂ ಏನನ್ನೂ ಹೇಳದೆ, ಯಾರಿಗೂ ಜೋರು ಮಾಡದೆ, ಸ್ವರ ಏರಿಸದೆ, ಕಣ್ಣು ಕೆಂಪು ಮಾಡದೆ, ಆಕ್ಷೇಪಣಾ ಪತ್ರ ಕೊಡದೆ, ನಾವು ಕನ್ನಡದಲ್ಲೇ ಹೇಳ್ತಾ ಇದ್ದೇವೆ, ಇಂಥದ್ದೇನನ್ನೂ ಮಾಡದೆ ಮಠ ನಡೆದ್ರೆ ಅದೆಷ್ಟು ಚೆನ್ನ ನೋಡಿ ಅಂತ ಆಲೋಚನೆ ಮಾಡಿ ಅಂತ. ಅದಕ್ಕಾಗಬೇಕಾಗಿದೆ ಏನಂದ್ರೆ, ತಮ್ಮ ಕರ್ತವ್ಯವನ್ನು ತಿಳ್ಕೊಂಡು ಅದನ್ನು ಮಾಡಿದ್ರಾಯ್ತು. ಎಲ್ಲರೂ ಒಂದೇ ವಾಕ್ಯದ ಸೂತ್ರ, ಅವರವರ ಕರ್ತವ್ಯವನ್ನು ತಿಳ್ಕೊಂಡು ಅದನ್ನು ಅವ್ರು ಮಾಡಿದ್ರಾಯ್ತು. ಅವ್ರ ಆತ್ಮ ಮೆಚ್ಚುವಂತೆ ಮಾಡಿದ್ರಾಯ್ತು. ಒಳಗಿರುವ ಪರಮಾತ್ಮ ಮೆಚ್ಚುವಂತೆ ಅದನ್ನು ಮಾಡಿದ್ರಾಯ್ತು. ಅಷ್ಟಾದ್ರೆ ಯಾವ ವ್ಯವಸ್ಥೆಯೂ ಬೇಕಾಗಿಲ್ಲ ಅಂತ. ಈ ವ್ಯವಸ್ಥೆಯ ತಾಪತ್ರೆಗಳು ತುಂಬ ಅಂತ. ಈಗ ಸಮಿತಿಗೆ ನಮ್ಮಲ್ಲಿ ಆ ರೀತಿ ಇಲ್ಲ. ಇಲ್ದಿದ್ರೆ ಅಧ್ಯಕ್ಷ ಆಗಲಿಕ್ಕೆ ಒಂದು ಪೈಪೋಟಿ ಅಂತ. ಎಷ್ಟು ಜನರನ್ನು ಅಧ್ಯಕ್ಷ ಮಾಡ್ಲಿಕ್ಕಾಗ್ತದೆ? ಯಾರೋ ಒಬ್ಬರಾಗಬೇಕು ಅಲ್ವಾ? ಉಳಿದವರಿಗೆಲ್ಲ ಬೇಜಾರು. ಈ ಮುಖ್ಯಮಂತ್ರಿಗಳನ್ನ ಎಷ್ಟು ಜನರನ್ನು ಮಾಡ್ಬೋದು? ಯಾರೋ ಒಬ್ಬರು ಆಗ್ಲಿಕ್ಕಿರುವಂಥದ್ದು. ಆದರೆ ಅವ್ರ ಜೊತೆ ಕೂತ್ಕೊಳ್ಳೋ 223 ಮಂದಿಗೂ ಮುಖ್ಯಮಂತ್ರಿಗಳಾಗಬೇಕು ಅಂತಲೇ ಇದೆ. ಉದಾಹರಣೆ ಹೇಳ್ತಾ ಇರುವಂಥದ್ದು ನಾವು. ಆ 223 ಮಂದಿಗೆ ಮಾತ್ರ ಅಲ್ಲ, 2, 3, 4 ಎಲ್ಲಾ ಪಕ್ಷದ ಎಲ್ಲ ಸದಸ್ಯರಿಗೂ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಲೇ ಇದೆ ಅಂತ. ಏನ್ ತಾಪತ್ರಯವಪ್ಪ ಇದು ಅಂತ. ಯಾರೋ ಒಬ್ಬನೇ ಆಗ್ಲಿಕ್ಕಿರುವಂಥದ್ದು. ಉಳಿದರೆಲ್ಲರೂ ಹೃದಯ ವೇದನೆಯೇ ಎಲ್ಲರಿಗೂ ಅಂತ. ನಂಗಾಗ್ಲಿಲ್ಲ, ನಂಗೆ ಸಿಕ್ಲಿಲ್ಲ ಅಂತ.
ಹೀಗಾಗಿ ಗೌರವಾಧ್ಯಕ್ಷರು ಬೇರೆ, ಗೌರವಾಧ್ಯಕ್ಷರು ಒಂದು 3-4 ಜನ ಗೌರವಾಧ್ಯಕ್ಷರು ಅಂಥದ್ದೆಲ್ಲ ಮಾಡೋದು ಉಂಟು ಅಂತ, ಅಧ್ಯಕ್ಷರು ಒಂದು 3-4 ಜನ ಹೀಗೆ ಮಾಡೋದು ಉಂಟು. ಕಾರ್ಯಾಧ್ಯಕ್ಷರು ಅದಕ್ಕೆ ಬೇರೆ, ಉಪಾಧ್ಯಕ್ಷರು ಬೇರೆ. ಏನಪ್ಪ ಅಂದರೆ ಶಾಂತಿರಸ್ತು 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 ಶಾಂತಿ, ಎಲ್ರಿಗೂ ಶಾಂತಿ ಮಾಡುವಂಥ ಕಾರ್ಯಕ್ರಮ ಅದು ಅಂತ, ಪ್ರತಿಯೊಬ್ಬನಿಗೂ ತರ್ಪಣ ಅಂತ, ಪ್ರತಿಯೊಬ್ಬನಿಗೂ ಸಮಾಧಾನ ಆಗಬೇಕು ಅಂತನೋ ಒಂದು ಪ್ರಯತ್ನ ಅಂತ. ತರ್ಪಣ ಅಂದರೆ ನೀವು ಬೇರೆ ಅರ್ಥದಲ್ಲಿ ತಗೊಳ್ಬೇಡಿ. ತರ್ಪಣ ಅಂದರೆ ತಂಪು ಮಾಡುವಂಥದ್ದು ಅಂತ ಅಷ್ಟೇ ಅರ್ಥ ಇದೆ. ಅದು ನಿಮಗೀಗ ತರ್ಪಣ ಅಂದರೆ ಒಂದೇ ಗೊತ್ತಿರೋದು, ನಮಗೆ ಪಿತೃತರ್ಪಣ ಮಾತ್ರ ಗೊತ್ತಿರೋದು. ಅದನ್ನ ಮಾಡೋದಿಲ್ಲ ಅಷ್ಟೇ, ಅದು ಮಾಡಲಿಕ್ಕಿರೋದಿಲ್ಲ, ಬರೀ ಆ ಶಬ್ದ ಬಳಸ್ತಾ ಇರುವಂಥದ್ದು ಅಷ್ಟೇ ಹೊರತು ಎಷ್ಟು ಮಂದಿ ನಾವು ಮಾಡ್ತಾ ಇದ್ದೇವೆ, ಸರಿಯಾಗಿ ಮಾಡ್ತಾ ಇದ್ದೇವೆ ಅಂದರೆ ಇಲ್ಲ, ಮಾಡ್ತಾ ಇಲ್ಲ ನಾವು ಅದನ್ನು. ಆದರೆ ಅದ್ಭುತವಾಗಿ ಈ ಕಾರ್ಯಕ್ರಮಗಳು ಇಲ್ಲಿ ನಡೆದು ಹೋದ್ವು ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತೇವೆ. ತುಂಬ ಸಂತೋಷ ಪಡ್ತೇವೆ ಈ ಕಾರ್ಯಕ್ರಮಗಳು ಈ ರೀತಿಯಲ್ಲಿ ನಡೀತಾ ಅನ್ನೋದನ್ನು. ಮಠವನ್ನು ಹೀಗೆ ನಡೆಸಿ ಎಂಬುದಾಗಿ ಅಪೇಕ್ಷೆ ನಮ್ಮದು. ಪದಾಧಿಕಾರಿಗಳು ಬೇಡ, ಶಾಲು ಸನ್ಮಾನ ಹಾರ ತುರಾಯಿಗಳು ಬೇಡ, ಕರ್ತವ್ಯ ಸೂಚನೆಗಳು ಒಂದ್ಸಾರಿ ಶುರು ಮಾಡಬೇಕಲ್ಲ, ಯಾರು ಯಾವುದನ್ನು ಮಾಡೋಣ ಅಂತಂದು ಮಾತಾಡ್ಕೊಂಡು ಇಂತಿಂಥವ್ರು ಇಂತಿದ್ದನ್ನು ಮಾಡೋದು ಅಂತ ಮಾಡ್ತಾ ಹೋದ್ರೆ ಆಯಿತು. ಅದನ್ನು ನಿಶ್ಚಿಂತೆಯಿಂದ ಮಾಡ್ತಾ ಹೋದ್ರೆ ಆಯಿತು. ಇದರಲ್ಲಿ ತುಂಬ ಧನ್ಯತೆ ಇದೆ. ಒಂದು ಮಾತು ಹೇಳ್ತೇವೆ, ಈಗ ಅಧ್ಯಕ್ಷತೆ, ಶಾಲು, ತುರಾಯಿ ಇದು ಮಾಡುವ ಹಾನಿ ಏನು ಅಂದರೆ, ದೊಡ್ಡ ಹಾನಿ ಏನು ಅಂದರೆ ಪುಣ್ಯಕ್ಷಯ ಅಂತ. ಆ ಒಳ್ಳೆ ಕೆಲಸ ಮಾಡಿದ್ರಲ್ಲಿ ಪುಣ್ಯ ಏನು ಬಂತೋ ಈ ಸಭೆಯ ಹೊಗಳಿಕೆಯಲ್ಲಿ ಅದು ಹೋಯ್ತದು ಅಂತ. ಆ ಪುಣ್ಯ ನಮ್ಮ ಮುಟ್ಟಿಕೊಳ್ಳೋದಿಲ್ಲ. ಧರ್ಮ ಕ್ಷರತಿ ಕೀರ್ತನ ಅಂತ. ನೀವು ಮಾಡಿದ ಯಾವುದೇ ಒಳ್ಳೆ ಕೆಲಸ ಇದ್ರೂ ಅದನ್ನು ಎತ್ತಿ ಆಡಿದ್ರೆ ಸಾಕಂತ ಪುಣ್ಯ ಹೋಗ್ತದೆ ಅಂತ. ಆಡಬಾರ್ದು ಅಂತ, ನಾವಂತೂ ಆಡಬಾರ್ದು, ಅಥವಾ ಜನರನ್ನು ಬಿಟ್ಟು ಆಡಿಸ್ಕೊಳ್ಬಾರ್ದು. ನೀ ಹೇಳು, ನಾ ಹೇಳೋಕ್ಕೆ ಸಾಧ್ಯ ಇಲ್ಲ, ನೀ ಹೇಳು ಅಂತ ಮಾಡಬಾರ್ದು ಅದನ್ನ ಅಂತ. ಹೋಯ್ತು ಪುಣ್ಯ ಅಂತ. ತಾನೇ ಬೇರೆಯವ್ರು ಹೇಳಿದ್ರೆ ಆ ಮಾತು ಬೇರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಆದರೆ ನಾವಾಗ ಮಾಡಬಾರ್ದು. ಯಾಕೆಂದರೆ ಪಾಪ ಮಾತ್ರ ಹಾಗೆ, ಹೇಳ್ಕೊಂಡ್ರೆ ಪಾಪ ಹೋಗ್ತದಂತ. ಹೇಳ್ಕೊಳ್ಬೇಕು ಪಾಪವನ್ನು ಅಂತ. ಮುಚ್ಚಿಟ್ರೆ ಪಾಪ ಹೋಗೋದಿಲ್ಲ, ಬೆಳೀತದೆ. ಹೇಳ್ಕೊಂಡ್ರೆ ಪಾಪದ ಪರಿಹಾರ ಆಗುವಂಥದ್ದು ಅಂತ. ಒಳ್ಳೆ ಕ್ರಮ ಅದು, ಒಳ್ಳೆ ಪದ್ಧತಿ. ಯಾರೇ ಮಾಡ್ತಾ ಇದ್ರು ಕೂಡ ಒಳ್ಳೆ ಪದ್ಧತಿ ಇದು ಅಂತ. ನಮ್ಮಲ್ಲಿಯೂ ಕೂಡ ಇದ್ದಂಥ ಪದ್ಧತಿ ಇದು. ಆದರೆ ಪುಣ್ಯವನ್ನು ಹೇಳ್ಕೊಳ್ಬಾರ್ದು, ಮಾತಾಡಬಾರ್ದು ಅಂತ. ಹಾಗಾಗಿ ಸ್ಥಾನಮಾನಗಳೆಲ್ಲ ಪುಣ್ಯ ಕ್ಷಯಕ್ಕೆ ಇರುವಂಥದ್ದು ಹೊರತು ಪುಣ್ಯ ವೃದ್ಧಿಗೆ ಇರುವಂಥದ್ದಲ್ಲ ಅನ್ನೋದನ್ನು ನೆನಪು ಮಾಡ್ಕೊಳ್ತೇವೆ ಈ ಸಮಯದಲ್ಲಿ ಅಂತ. ಆಗಲಿ, ಇವತ್ತಿನ ವಿಶೇಷ ಏನು ಅಂದರೆ, ಇವತ್ತು ಗ್ರಹಣ, ಚಂದ್ರಗ್ರಹಣ ಇವತ್ತು. ನಿಮಗೆ ಗ್ರಹಣ ಅಂದರೆ ಒಂದು ವಿಷಯ ಕೂಡಲೇ ನೆನಪಾಗ್ತದೆ ನಮಗೆ, ಹೊಟ್ಟೆ. ಚಂದ್ರನ್ ನೆನಪಾಗೋದಿಲ್ಲ, ಸೂರ್ಯನ ನೆನಪಾಗೋದಿಲ್ಲ, ಭೂಮಿ ನೆನಪಾಗೋದಿಲ್ಲ. ಗ್ರಹಣ ಅಂದ ಕೂಡಲೇ ನೆನಪಾಗೋದು ಹೊಟ್ಟೆ. ಪಾಪ ನೀವೆಲ್ಲ ಹಾಗೆ ಗೊತ್ತಿದ್ದೀರಿ ಅದರ ಯುಗ. ಇನ್ನು ಸುಮಾರು ಹೊತ್ತಿದೆ ಬೇರೆ, ಅದು ಶುರುವಾಗೋದಕ್ಕೆ ಸುಮಾರು ಹೊತ್ತಿದೆ. ಅದು ಶುರುವಾದ್ಮೇಲೆ ಸಾಕಷ್ಟು ಸಮಯ ಇದೆ ಮತ್ತೆ ಅದು. ಈಗ ಯಾವಾಗ ಅದು 1 ಗಂಟೆ 27 ನಿಮಿಷ ಯಾವಾಗ ಆಗ್ತದೆ ಒಂದು ಕಾಯುವಂಥ ಪರಿಸ್ಥಿತಿ ಇಲ್ಲಿ ಇರಲಿ. ನಾವು ಹೇಳಲಿಕ್ಕೆ ಹೊರಟಿದ್ದೇನು ಅಂದರೆ, ಇಡೀ ಚಾತುರ್ಮಾಸ್ಯ ಗ್ರಹಣ ಇಲ್ಲದೆ ಕಳೀತು ಅಂತ. ಸೀಮಾಲಂಘನ ಆದ್ಮೇಲೆ ಗ್ರಹಣ ಬಂದಿದ್ದು ಅಂತ. ಗ್ರಹಣ ಯಾವಾಗಲೂ ಬರ್ಬೋದಲ್ಲ. ಈಗ ಮಧ್ಯದಲ್ಲಿಯೂ ಬರ್ಬೋದು, ಆರಂಭದಲ್ಲಿಯೂ ಬರ್ಬೋದು. ಈ 3 ಹುಣ್ಣಿಮೆಗಳ ಅವಕಾಶ ಅಂತೂ ಇದ್ದೇ ಇದೆ. ಅದು ಬರಲಿಲ್ವಲ್ಲ ಅದು ಅಂತ, ಅಂಥದ್ದೇನು ಅಂತ. ಮತ್ತು ಈ ಗ್ರಹಣ ಅಂದರೆ ನಾವು ಚಂದ್ರ ಸೂರ್ಯರ ಗ್ರಹಣ ಹೇಳೋದಿಲ್ಲ ನಾವು. ಪಾಪ ಅವರೇನು ತೊಂದರೆ ಮಾಡೋದಿಲ್ಲ. ಈ ಚಂದ್ರ ಸೂರ್ಯರ ಗ್ರಹಣ ಪುಣ್ಯವಂತೆ. ಆ ಗ್ರಹಣ ಸಮಯದಲ್ಲಿ ಜಪ ಮಾಡಿದರೆ ತುಂಬ ಕೋಟಿ ಗುಣ ಪುಣ್ಯ ಅಂತ ಹೇಳ್ತಾರೆ. ಅದೇನು ತೊಂದರೆ ಇಲ್ಲ. ಈ ಮನುಷ್ಯರು ಮಾಡುವಂಥ ಗ್ರಹಣ ಇದೆಯಲ್ಲ, ಅದೇ ನಿಜವಾದ ಗ್ರಹಣ. ಅದರಲ್ಲಿ ಬಹಳ ತೊಂದರೆ ಇದೆ. ಈ ಗ್ರಹಗಳ ಗ್ರಹಣದ್ದು ಏನೇನು ಸಮಸ್ಯೆ ಇಲ್ಲ, ಪುಣ್ಯವೇ. ಆದರೆ ಈ ಮನುಷ್ಯರು ಅದರಲ್ಲಿ ಒಳ್ಳೆ ಕೆಲಸಕ್ಕೆ ಅವರು ರಾಹುಗಳಾಗಿ ಕೇತುಗಳಾಗಿ ಹಿಡ್ಕೊಳ್ಳೋಂಥದ್ದು ಇದೆಯಲ್ಲ, ಆ ಗ್ರಹಣವೇ ನಿಜವಾದ ಗ್ರಹಣ ಅಂತ ಅನಿಸ್ತದೆ ನಮಗೆ ಅಂತ. ಈ ಗ್ರಹಣದಲ್ಲಿ ಊಟ ಇಲ್ಲ, ಆ ಗ್ರಹಣ ಹಿಡಿದ್ರೆ ಉಂಡಿದ್ದು ವಿಷ ಆಗ್ತದೆ ಅಂತ ಅಂಥದ್ದು. ಆದರೆ ಈ ಚಾತುರ್ಮಾಸ್ಯ ನಿರ್ವಿಘ್ನವಾಗಿ ಸಂಪನ್ನವಾಯಿತು, ಯಥಾ ಯೋಗ್ಯವಾಗಿ ಸಂಪನ್ನವಾಯಿತು, ಧರ್ಮಕರ್ಮಮಯವಾಗಿ. ಎಷ್ಟು ಧರ್ಮ ಕಾರ್ಯಗಳು ಅಂದರೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಧರ್ಮ ಕಾರ್ಯಗಳು ನಡೆದವು. ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪಟ್ಟಿ ಓದಿ ಮುಗಿಸಲಿಕ್ಕೆ ತುಂಬ ತಡ ಆಗ್ತದೆ ಹೇಳಲಿಕ್ಕೆ ಆರಂಭ ಮಾಡಿದರೆ. ಅಷ್ಟು ಧರ್ಮ ಕಾರ್ಯಗಳು ನಡೆದಿರ್ತಕ್ಕಂಥ ವಿಶಿಷ್ಟ ಚಾತುರ್ಮಾಸ್ಯವಾಗಿ ಸಂಪನ್ನವಾಯಿತು. ವಿಘ್ನಗಳು ಬರಲಿಲ್ಲ, ಎಲ್ಲಿಯೂ ವಿಘ್ನಗಳು ಬರಲಿಲ್ಲ. ಗಣಪತಿಯ ಅನುಗ್ರಹ ಜೋರಿತ್ತು ಈ ಸತಿ ಅಂತ ಅನ್ಕೊಡ್ತೇವೆ ನಾವು. ತುಂಬ ವಿಶೇಷವಾಗಿ ಗಣಪತಿ ಆಶೀರ್ವಾದ ಇತ್ತು. ನಿಂತು ಕಾಯ್ತಾ ಇದ್ದ ಗಣಪತಿ ಅಂತ ಅನ್ಕೊಡ್ತೇವೆ, ಎಲ್ಲಿಂದ್ರೂ ಯಾವ ವಿಘ್ನೂ ಬರದೇ ಇರುವಂತೆ ಅಂತ.
ನಾವು ಸನ್ಯಾಸ ಸ್ವೀಕಾರಕ್ಕೆ ಹೊರಟಾಗಲೇ ಆಶೀರ್ವಾದ ಕೊಟ್ಟವನು ಗಣಪತಿ. ಈಗಲೂ ನೆನಪಿದೆ ನಮ್ಮ ಗಿರಿನಗರದ ಗಣಪತಿ ಸನ್ಯಾಸ ಸ್ವೀಕಾರಕ್ಕೆ ಹೊರಟ ಸಮಯದಲ್ಲಿ ಕೊಟ್ಟ ಒಂದು ಅನುಗ್ರಹ ಆಶೀರ್ವಾದ ಇಲ್ಲಿವರೆಗೂ ಕೆಲಸ ಮಾಡ್ತಾ ಇದೆ. ಹಾಗಾಗಿಯೇ ಎಂತೆಂಥ ವಿಘ್ನಗಳು ಬಂದರೂ ಅದನ್ನು ದಾಟಿ ಮುಂದುವರಿಲಿಕ್ಕೆ ಅವಕಾಶ ಆಗ್ತಾ ಇದೆ ಅಂತ ಈ ಸನ್ಯಾಸದಲ್ಲಿ ಗಣಪತಿಯ ಆಶೀರ್ವಾದ. ಚಾತುರ್ಮಾಸದ ಮಧ್ಯದಲ್ಲಿ ಗಣಪತಿಯು ಬರ್ತಾನೆ. ವಿಶೇಷ ಅಂದರೆ ಚಾತುರ್ಮಾಸದಲ್ಲಿ ಗಣಪತಿ ಹಬ್ಬ ಬರುವಂಥದ್ದು ಅಲ್ವಾ. ಇಲ್ಲೇ ನಾವು ಕುಳಿತಲ್ಲೇ ಗಣಪತಿಯನ್ನು ಕುಳ್ಳಿರಿಸಿ ಗಣಪತಿ ಪೂಜೆಯನ್ನು ಮಾಡಿ ಆಯಿತು, ಸಂಭ್ರಮವನ್ನು ಆಚರಣೆ ಮಾಡಿ ಆಯ್ತಲ್ವಾ. ಅಂಥ ಒಂದು ಗಣಪತಿಯ ಕಾರುಣ್ಯ ಅಂತ. ಈಗ ಒಂದೇನು ಅಂದರೆ ನಮ್ಗೆ ಆ ದೇವತೆಗಳ ಮಹತ್ವ ಗೊತ್ತಿರೋದಿಲ್ಲ ಅಂತ. ಒಟ್ಟು ಕೈ ಮುಗಿತೇವೆ, ಜಪ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಮಹತ್ವ ತತ್ವ ಗೊತ್ತಿರೋದಿಲ್ಲ. ಆ ಮಹತ್ವ ತತ್ವಗಳು ಗೊತ್ತಿದ್ರೆ ಆ ಪೂಜೆ ಫಲ ಕೊಡುವ ರೀತಿಯೇ ಬೇರೆ. ಭಾವ ಬರಬೇಕು. ನೀವು ಕೃಷ್ಣನ ಭಕ್ತಿ ಹಾಗೇನೂ ಮಾಡ್ಬೋದು, ಭಾಗವತವನ್ನು ಅಧ್ಯಯನ ಮಾಡಿಯೂ ಮಾಡ್ಬೋದು. ನೀವು ಒಂದ್ಸಾರಿ ಭಾಗವತವನ್ನು ಅವಲೋಕನ ಮಾಡಿದರೆ ಆ ಭಕ್ತಿ ಬರೋ ರೀತಿಯೇ ಬೇರೆ ಅಂತ. ಕೃಷ್ಣನ ಮೇಲೆ ಭಕ್ತಿ ಬರೋ ರೀತಿ ಇದೆಯಲ್ಲ, ಅದು ಅತ್ಯದ್ಭುತ, ಅನನ್ಯ ಅಂತ. ಅಂಥ ಭಕ್ತಿ ಬರ್ತದೆ, ಅಂಥ ಭಕ್ತರ ದರ್ಶನ ಆಗ್ತದೆ ನಮಗೆ ಭಾಗವತದಲ್ಲಿ ಅಂತ. ಯಾಕೆ ಭಾಗವತ ಶ್ರವಣ ಮಾಡಬೇಕು, ಯಾಕೆ ಭಾಗವತ ಅನುಸಂಧಾನ ಮಾಡಬೇಕು ಅಂದರೆ ಸರಿಯಾದ ಕೃಷ್ಣ ಭಕ್ತಿ ಬರಬೇಕು ನಮಗೆ. ಆ ಕಾರಣಕ್ಕಾಗಿ ಮಾಡುವಂಥದ್ದು. ಹಾಗೆ ಗಣಪತಿ ತತ್ವ ನಮಗೆ ಗೊತ್ತಿಲ್ಲದಿದ್ದರಿಂದ ಗಣಪತಿ ಇವತ್ತು ವ್ಯಂಗ್ಯ, ತಮಾಷೆ, ಕುಚೋದ್ಯಗಳಿಗೆ ವಸ್ತುವಾಗಿದ್ದಾನೆ. ನಮ್ಗೆ ಅರ್ಥ ಆಗೋದೇನೋ ದೊಡ್ಡ ಹೊಟ್ಟೆ ಗಣಪತಿ ಅಂದರೆ. ಹಾಗಾಗಿ ಗಣಪತಿಯನ್ನು ಯಾರ್ಯಾರಿಗೋ ಅಂಥ ತಮಾಷೆ ಮಾಡ್ಲಿಕ್ಕೆ ನಾವು ಬಳಸ್ತೇವೆ ಅದನ್ನು. ಯಾರು ದೊಡ್ಡ ಹೊಟ್ಟೆಯವರು, ಅವರು ಪಾಪ ಅವರು ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಅಥವಾ ಉಂಡಿದ್ದು ಜೀರ್ಣ ಆಗಬೇಕಾಗುವಂಥ ಕಾರ್ಯಕ್ರಮಗಳನ್ನು ಮಾಡದೇ ಇದ್ದರೆ ಇನ್ಯಾವುದೋ ಕಾರಣಗಳಿಗೆ ಅವ್ರು ಬಂದಿರ್ಬೋದು. ಆದರೆ ಅಲ್ಲಿ ನಾವು ಗಣಪತಿ ಹೋಲಿಕೆಯನ್ನು ಕೊಡೋದುಂಟು ನಾವು ಹೋಗಿ. ಅದು ಮನುಷ್ಯರ ಶರೀರ, ಆನೆ ತಲೆ, ಆ ಸೊಂಡ್ಲು, ಮೋದಕ, ಆ ಒಟ್ಟು ಆಕೃತಿ ನಮಗೆ ಹೆಚ್ಚು ತಮಾಷೆಗೆ ವಸ್ತು ಆಗ್ತಾ ಇದೆ ಅದನ್ನು. ಹಾಗಾಗಿ ಇವತ್ತಿನ ಕಲಾವಿದರುಗಳಂತೂ ಆ ಗಣಪತಿಯನ್ನು ಇಟ್ಕೊಂಡು ಏನೆಲ್ಲ ಆಭಾಸಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲ ನರಕಕ್ಕೆ ಕಾರಣ ಆಗುವಂಥದ್ದು, ಅದೆಲ್ಲ ಪತನಕ್ಕೆ ಕಾರಣ. ಯಾಕಂದರೆ ಆ ದೇವರನ್ನು ಹಾಗೆ ಭಾವಿಸ್ಬೇಕು. ವಿಕೃತವಾಗಿ ಭಾವಿಸಿದರೆ ವಿಕೃತ ಫಲ ಬರ್ತದೆ ಅಂತಷ್ಟೇ. ನೀವು ಸರಿಯಾಗಿ ಭಾವಿಸಿದ್ರೆ ಸರಿಯಾದ ಫಲ ಬರ್ತದೆ ಅಂತಾದರೆ, ವಿಕೃತವಾಗಿ ಭಾವಿಸ್ತಿದ್ರೆ ವಿಕೃತ ಫಲ ಬರಲೇಬೇಕು. ಆಯುರ್ವೇದದ ಬಗ್ಗೆ ಹೇಳೋದುಂಟು. ಆಯುರ್ವೇದದ ಬಗ್ಗೆ ಜನರಲ್ಲಿ ಒಂದು ವಾಡಿಕೆ ಇದೆ, ಅದರಲ್ಲಿ ಅಡ್ಡ ಪರಿಣಾಮಗಳಿಲ್ಲ ಅಂತ ಆಯುರ್ವೇದದ ಬಗ್ಗೆ. ಅದಕ್ಕೊಬ್ಬರು ಆಧುನಿಕ ವೈದ್ಯರು, ಅವರು ಪದ್ಧತಿ ಬೇರೆ ಅಲ್ವಾ, ಆಯುರ್ವೇದದ ಬಗ್ಗೆ ಅಂತ ಒಲವಿಲ್ಲ ಅವರಿಗೆ. ಅವ್ರು ಹೇಳಿದ್ರಂತೆ ಪರಿಣಾಮವೂ ಇಲ್ಲ, ಅಡ್ಡ ಪರಿಣಾಮ ಆಮೇಲೆ ಅಂತವ್ರು ಹೇಳಿದ್ರಂತೆ ಆಯುರ್ವೇದಕ್ಕೆ ಅಂತ. ಹಾಗಲ್ಲ ಅಂತ ನಾವು ಹೇಳೋದು ಅಂತ. ಅಂದರೆ ಪರಿಣಾಮ ಇದ್ದ ಮೇಲೆ ಅಡ್ಡ ಪರಿಣಾಮ ಕೂಡ ಇರಲೇಬೇಕು. ಒಂದು ವಸ್ತುವಿಗೆ ಫಲ ಇದೆ, ಫಲ ಕೊಡೋ ಶಕ್ತಿ ಇದೆ ಅಂದರೆ ಅದನ್ನು ದುರುಪಯೋಗ ಮಾಡಿದರೆ, ಸದುಪಯೋಗ ಮಾಡಿದರೆ ಅದು ದುಷ್ಪರಿಣಾಮ ಕೊಡಲೇಬೇಕು. ಕೊಡದೆ ಯಾಕಿರ್ತದೆ ಅದು. ಊಟವೇ ದುಷ್ಪರಿಣಾಮ ಕೊಡ್ತದಲ್ಲ ಸರಿಯಾಗಿ ಮಾಡದೇ ಇದ್ರೆ. ಊಟ ವ್ಯತ್ಯಾಸ ಮಾಡಿದರೆ ಅಡ್ಡ ಪರಿಣಾಮಗಳಾಗೋದಿಲ್ವಾ? ಮತ್ತು ಔಷಧಗಳು ಅಡ್ಡ ಪರಿಣಾಮ ಕೊಡದೇ ಇರೋದು ಹೇಗೆ? ತಪ್ಪು ಕಲ್ಪನೆ ಅದು. ಹೇಗೋ ಬೇರು ನಾರು ಎಲ್ಲ ಇರ್ತದೆ, ಅದು ತಿಂದರೆ ಏನಾಗೋದಿಲ್ಲ ಅಂತ. ಬೇರು ನಾರನ್ನು ತಿಂದು ನೋಡಿ ಏನೇನಾರು ಅಡ್ಡ ಪರಿಣಾಮ ಆಗ್ತದೆ ಅದರಿಂದ, ಯಾಕಾಗೋದಿಲ್ಲ? ಹಾಗೆ ಈ ಗಣಪತಿ ಅಂತ ದೇವರನ್ನ ನೀವು ವಿಕೃತವಾಗಿ ಭಾವಿಸಿದರೆ ವಿಕೃತವಾದ ಪರಿಣಾಮಗಳು ಉಂಟಾಗ್ತವೆ. ಅಂಥ ಚಿತ್ರಗಳನ್ನ ನೋಡಿದ್ರೂ ಪಾಪ ಇದೆ. ಅಂಥ ಚಿತ್ರಗಳನ್ನ ನಾವು ನೋಡಿದ್ರೂ ಕೂಡ ಪಾಪ ಇದೆ, ನೋಡ್ಬಾರ್ದು ನಾವು ಅದನ್ನ ಅಂತ ತೆಗೆದು ಪಕ್ಕಕ್ಕೆ ಇಡಬೇಕು. ಯಾಕೆಂದ್ರೆ ಎಲ್ಲೋ ಒಂದು ನಾವು ಗಣಪತಿ ಭಕ್ತಿ ಪೂಜೆ ಮತ್ತೊಂದು ಕೂತಾಗ ಚಿತ್ರ ಬರುವುದು ನಮ್ಮ ಕಣ್ಣು ಮುಂದೆ ಅಂತ ಬಂದ್ರೆ ಪೂಜೆ ಪೂರ್ತಿ ಹಾಳು ಅಂತ. ಇವತ್ತಿನ ಕಾಲದ ಸ್ಥಿತಿ ಯಾಕೆ ಇದನ್ನು ನೆನಪು ಮಾಡ್ಕೊಂಡು ಹೋದ್ರೆ, ಒಂದು ಪುಸ್ತಕ ಅವಲೋಕನ ಮಾಡ್ತಾ ಇದ್ವು. ಆ ಪುಸ್ತಕ ನಮಗೆ ಆಚಾರ್ಯರಾಗಿದ್ದಂಥ ಇರುವಂಥ ಶ್ರೀ ಶಂಕರನಾರಾಯಣ ಜೋಯಿಸರು, ನಮ್ಮ ಮೈಸೂರಿನ ಶ್ರೀ ಶಂಕರನಾರಾಯಣ ಜೋಯಿಸರು, ಅವರು ಬರೆದಿರುವಂಥದ್ದು ತತ್ವ ಗಣಪತಿ ಅಂತ ಪುಸ್ತಕದ ಹೆಸರು ತತ್ವ ಗಣಪತಿ ಅಂತ. ಇನ್ನೂ ಬಿಡುಗಡೆ ಆಗಿಲ್ಲ ಪುಸ್ತಕ, ಅದು ಬರೆದಿದ್ದಾರೆ ಅಷ್ಟೇ. ನಮಗೊಂದು ಅವಲೋಕನ ಮಾಡ್ತಕ್ಕಂಥ ಅವಕಾಶ ಸಿಕ್ತು, ನೋಡ್ತಾ ಇದ್ವಿ. ಇವತ್ತು ಬೆಳಗ್ಗೆ ಕೂಡ ನೋಡ್ತಾ ಇದ್ವು ಆ ಪುಸ್ತಕವನ್ನು. ನೋಡಿದಾಗ ನಮಗನ್ಸಿದ್ದು ಎಷ್ಟು ನಾವು ಅಂದರೆ ಹಾಳು ಮಾಡ್ಕೊಳ್ತಾ ಇದ್ದೇವೆ ಅಂತ. ಗಣಪತಿ ಬಿಟ್ಟು ಬೇರೆ ಏನಾದ್ರು ವಸ್ತು ಇಟ್ಕೊಂಡು ಮಾಡ್ಬೋದು ನಾವು ಅದನ್ನೆಲ್ಲ ಅಂತ. ಗಣಪತಿ ಬಗ್ಗೆ ನಾವು ಯಾಕೆ ಮಾಡಬೇಕು ಅಂತ. ನಮ್ಮ ಗೋಕರ್ಣದ ಗಣಪತಿ ಎಷ್ಟು ಮುದ್ದಾಗಿದೆ, ಗೋಕರ್ಣದ ಗಣಪತಿ ಎಷ್ಟು ಸುಂದರವಾಗಿದೆ, ಅದ್ಭುತವಾಗಿದೆ.
ದ್ವಿಭುಜ ಗಣಪತಿ. ದ್ವಿಭುಜ ಗಣಪತಿಗಳು ಅಪರೂಪ ತುಂಬ ಅದು ಅಂತ. ಆದರೆ ಅವ್ರು ಯಾರ್ದಾರು ಕೈಗೆ ಸಿಕ್ಕಿದ್ರೆ ಆ ಗಣಪತಿ ಅದ್ರ ಕಥೆ ಬೇರೆ ಅಂತ. ಆ ಕಲೆ ಅದು ತತ್ವದ ಕೊಲೆಯಲ್ಲಿ ಪರಿವರ್ತನೆ ಆಗ್ತದೆ ಕಲೆ ಅದು. ಹಾಗಾಗಿ ನಿಮಗೆ ನಾವು ಹೇಳೋದೇನೆಂದ್ರೆ, ಗಣಪತಿಯನ್ನು ಪೂಜೆ ಮಾಡಿ, ಗಣಪತಿಯ ಭಕ್ತಿ ಮಾಡಿ, ತಿಳ್ಕೊಂಡು ಮಾಡಿ, ಭಾವಿಸಿ ಮಾಡಿ, ಅದರ ಸೂಕ್ಷ್ಮಗಳನ್ನ, ಮರ್ಮಗಳನ್ನ, ತತ್ವಗಳನ್ನ ಅರಿತು ಮಾಡಿ ಅಂತ. ಹಾಗಾಗಿ ಈ ಪುಸ್ತಕದ ನೆನಪನ್ನು ಮಾಡಿಕೊಂಡು, ಪುಸ್ತಕ ಬಂದ ಮೇಲೆ ನೀವೆಲ್ಲ ಅವಶ್ಯ ಓದಲಿಕ್ಕಿರುವಂಥದ್ದು. ನಿಮ್ಗೆ ಯಾರ್ಯಾರು ಗಣಪತಿಯ ಮೇಲೆ ಭಕ್ತಿ ಇದೆ, ಗಣಪತಿ ಪೂಜೆ ಮಾಡ್ತೀರಿ, ಎಲ್ಲ ಒಂದ್ಸತಿ ಓದಬೇಕಾಗಿರ್ತಕ್ಕಂಥ ಒಂದು ಗ್ರಂಥ ಅನ್ನೋದನ್ನ ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಮತ್ತೆ ಇಂದಿನ ಇನ್ನೊಂದು ಅದ್ಭುತ ಅಂದರೆ ಈ ಮಕ್ಕಳ ಶತಕಂಠ ಗಾಯನ ಅಂತ. ಅದ್ಭುತ. ನಮಗೆ ನಿನ್ನೆ ಒಂಚೂರು ಇದರ ಗಂಧ ಬಂದಿತ್ತು. ನಮ್ಮ ಮೇಲೆ ನಮ್ಮ ಕೆಲಸ ನಾವು ಅನುಷ್ಠಾನ ಏನು ಮಾಡ್ತಾ ಇದ್ವಿ ಮೇಲ್ಗಡೆ. ನಾವು ಇಲ್ಲಿಂದ ಅದಕ್ಕಿಂತ ಅನುಷ್ಠಾನಕ್ಕೆ ಹೋಗುವಾಗಲೇ ನೋಡೋದು ಈ ಮಕ್ಕಳು ಗುಂಪಾಗಿ ಬರ್ತಾ ಇದ್ರು ಈ ಕಡೆ. ಏನಿವತ್ತು ಇವರಲ್ಲಿ ಯಾಕೆ ಈ ಕಡೆ ಬರ್ತಾ ಇದ್ದಾರೆ ಅಂತ. ಆಮೇಲೆ ನಾವು ಅನುಷ್ಠಾನಕ್ಕೆ ಮೇಲೆ ಹೋದಾಗ, ಯೋಗದಲ್ಲಿದ್ದಾಗ ಶಬ್ದ ಕೇಳೋಕೆ ಶುರುವಾಯ್ತು ಅಂತ ಜೋರಾಗಿ. ಹಿಡಿ ಹಿಡಿ ಈಗ ಹೇಳಿದ್ರಲ್ಲ, ಬಿಡು ಬಿಡು ಹಿಡಿ ಹಿಡಿ ಶುರುವಾಯ್ತು, ಅಲ್ಲಿ ಕೇಳ್ತಾ ಇತ್ತು ಜೋರಾಗಿ ಅಂತ. ಆವಾಗ ನಮಗೆ ಒಂದು ಕಲ್ಪನೆ ಬಂತು, ಈ ನಾಳೆ ಏನೋ ಒಂದು ಮಾಡೋಕೆ ಹೊರಟಿದ್ದಾರೆ ಇವರೆಲ್ಲ ಸೇರ್ಕೊಂಡು ಅಂತೊಂದು ಸೂಚನೆ ಸಿಕ್ತು. ಈಗ ಒಂದು ಸ್ವಲ್ಪ ಸಮಯದ ಹಿಂದೆ ಹರೀಶ್ ಹೆಗಡೆ ನಮ್ಮ ಹತ್ರ ಪಾಪ ಅವ್ರು ಭೇಟಿ ಆಗಲಿಲ್ಲ. ಅವರೆಲ್ಲೋ ಒಂದು ಮೂಲೆ ಹಿಡಿದು ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರೆ. ಅವರು ಹೇಳಿ ಕಳಿಸಿದ್ರು, ಗುರುಗಳು ಬರೆದ ಪದ್ಯಗಳು ಬೇಕಾಗಿತ್ತು, ರಾಮನ ಮೇಲೆ ಬರೆದ ಪದ್ಯ ಬೇಕು ಅಂತ. ಯಾಕಪ್ಪ ಪದ್ಯ ಬೇಕು ಅಂತ. ಕೊನೆಗೆ ಅದಿನ್ನೂ ನಮ್ಮ ದೃಷ್ಟಿಯಿಂದ ಅಪರಿಷ್ಕೃತ, ಅದು ಪರಿಷ್ಕೃತ ಅಲ್ಲ. ಅದು ಯಾವಾಗಲೂ ತೋಚಿದ್ದನ್ನು ಗೀಚಿದ್ದು. ಆರಂಭದ ಪದ್ಯ ಬರೆಯುವ ಆರಂಭದ ಕಾರಣ ಭಾಳ 25-30 ವರ್ಷ ಹಿಂದೆ ತರ್ಕೊಳ್ಬೇಡಿ, 1-2 ವರ್ಷದ ಹಿಂದೆ ಅಷ್ಟೆಲ್ಲ ಹಿಂದೆಲ್ಲ. ನಮ್ಮ 1-2 ವರ್ಷಕ್ಕೆ ಸುಮಾರು ವರ್ಷದ ವ್ಯಾಪ್ತಿ ಇರ್ತದೆ ಅಂತಂದರೆ ಅಷ್ಟು ನಡೀತದೆ ಘಟನೆಗಳು ಆ ಸಮಯದಲ್ಲಿ ಅಂತ. ಹಾಗಾಗಿ ಕಳ್ಸಿಕೊಟ್ಟಿದ್ವು. ಇವತ್ತು ನೋಡಿದರೆ ಅದು ನಾವು ಕಳ್ಸಿಕೊಟ್ಟ ಪದ್ಯ ಪಾಪ ಅದು ಬಲರಾಮನ ಗೋವಿನಾಗಿತ್ತು. ಅದಕ್ಕೇನಿಲ್ಲ ಪಾಪ, ಅದು ಆಭರಣ ಅಲಂಕಾರ ತುಷ್ಟಿ ಪುಷ್ಟಿ ಏನಿಲ್ಲ. ಇವತ್ತು ಕಾಮಧೇನುವಾಗಿ ಬಂದ್ಬಿಟ್ಟಿದೆ ಹಿಂದಿರುಗಿ ಅಂತ ಆ ಬಲರಾಮನ ಗೋವಿನ. 100 ಕಂಠಗಳಲ್ಲಿ 100 ಕಂಠ ಮಕ್ಕಳ ಕಂಠ ಅಂತ, ಅದು ವಿಶೇಷ ಅಂತ. ಅಷ್ಟು ದೊಡ್ಡವರು ಹೀಗೆ ಹೇಳೋದು ಕಷ್ಟ ಇದೆ. ಇಷ್ಟು ಶಿಸ್ತಿನಲ್ಲಿ ಒಟ್ಟಿಗೆ ಹೇಳಲಿಕ್ಕೆ ದೊಡ್ಡವರಿಗೆ ಕಷ್ಟ ಇದೆ. ಯಾಕೆಂದ್ರೆ ದೊಡ್ಡತನ ಅಡ್ಡ ಬರುತ್ತದೆ ಅಲ್ಲಿ ಅಂತ. ಈ ಮಕ್ಕಳಿಗೆ ಹೇಳಿದ್ದು ಕೇಳ್ತಾರೆ, ಸುಲಭ ಇದೆ ಅವರು. ದೊಡ್ಡವ್ರಿಗೆ ಏನಾಗ್ತದೆ, ಆ ತಾಳನ್ನು ಸಹಾಯ ಮಾಡೋದೇ ಆ ರೀತಿಯಲ್ಲಿ. ತಾಳ ಇದ್ದಾಗಲೇ ಈ ರೀತಿ ಒಟ್ಟಿಗೆ ಹೇಳಲಿಕ್ಕೆ ಸಾಧ್ಯ. ಎಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋದಕ್ಕೆ ನಿರ್ದಿಷ್ಟವಾದ ವ್ಯವಸ್ಥೆ ಎಲ್ಲರಿಗೂ ಒಂದೇ ರೀತಿ ಕೊಡುವಂಥದ್ದು ತಾಳ ಅನ್ನುವಂಥದ್ದು. ಆದರೆ ದೊಡ್ಡವರು ಏನು ಮಾಡ್ತಾರೆ ಅಂದರೆ ತಾಳವನ್ನೇ ನಿಧಾನ ಮಾಡ್ಕೊಳ್ತಾರೆ, ಅವರವ್ರ ತಾಳವನ್ನೇ ಅಂತ. ಹೀಗಾಗಿ ಹಿಂದೆ ಮುಂದೆ ಆಗ್ಲಿಕ್ಕೆ ಸಾಧ್ಯತೆಗಳಿದೆ ಅವರಿಗೆ ಅಂತ. ಚಿಕ್ಕ ಮಕ್ಕಳು ದೇವರು ಅಂತ ಹೇಳೋದು ಇದೇ ಕಾರಣಕ್ಕೋಸ್ಕರವಾಗಿ ಅಂತ. ಎಷ್ಟು ನಮಗೆ ಒಂದು ಸಂತೋಷ ಆಯಿತು ಅಂದರೆ, ನಾವು ರಚಿಸಿದ ಪದ್ಯ ಹಾಡಿದ್ರು ಅಂತಲ್ಲ, ನಮಗೊಂಚೂರು ಬೇಜಾರಾಯಿತು. ನಾವು ಇನ್ನೊಂಚೂರು ಚೆನ್ನಾಗಿ ರಚನೆ ಮಾಡಿಕೊಡ್ಬೇಕಾಗಿತ್ತು ಇದನ್ನಂತ ಅನಿಸ್ತು ನಮಗೆ. ಇನ್ನು ಉತ್ತಮ ಮಾಡಿಕೊಡ್ಬೇಕಾಗಿತ್ತು ಅಂತ. ಆದರೆ ಅವರು ಪ್ರಸ್ತುತಪಡಿಸಿದ ರೀತಿ ಅದು ಮತ್ತು ಮಕ್ಕಳನ್ನ ಸಿದ್ಧಪಡಿಸಿದ್ದನ್ನು ನಾವು ಮೆಚ್ಚಲೇಬೇಕು. ಮೆಚ್ಚದೆ ಬೇರೆ ದಾರಿ ಇಲ್ಲ ಅಂತ. ಮೆಚ್ಚದಿದ್ರೆ ಅಸೂಯೆ ಅಂತ ಆಗ್ತದೆ ಅದು ಅಂತ. ಮೆಚ್ಚಬೇಕು ನಾವು ಅದನ್ನು ಅಂತ ನಿಜಕ್ಕೂ ಮೆಚ್ಚುತ್ತೇವೆ. ಹರೀಶ್ ಹೆಗಡೆ ದಂಪತಿಗಳ ಪರಿಶ್ರಮ ತುಂಬ ಇದೆ. ಮತ್ತು ಆಯಾ ಕಲೆಗಳನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ಶಿಕ್ಷಕರು, ಕೊಳಲು ಕಲಿಸ್ತವರು, ಒಂದೊಂದು ವಾದ್ಯಗಳನ್ನು ಕಲಿಸ್ತವರು, ಅವರದ್ದು ಕೂಡ ಅದನ್ನು ಮೆಚ್ಚಬೇಕು ಅಂತ. ಹೀಗೆ ಕಲಿಸ್ಕೊಟ್ರೂ ಕೂಡ ಕಲಿಸಿದ ಮೇಲೆ ಸಂಯೋಜನೆ ಕೆಲಸ ಇದ್ದೇ ಇದೆ. ಮತ್ತೆ ಅದಾಗದಿದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಹಾಗಾಗ್ತದೆ ಅಂತ. ಚಕ್ಕಡಿಗೆ ಒಂದು ಎತ್ತು ಒಂದು ಕೋಣ ಕಟ್ಟಿದ್ರೆ ಏನಾಗ್ತದೆ ಅಂದರೆ ಎತ್ತಿಗೆ ಎತ್ತು ಅಲ್ವಾ ಅದು, ಏರನ ಕಡೆಗೆ ಆಸಕ್ತಿ ಅದಕ್ಕೆ ಅಂತ. ಅದಕ್ಕೆ ಶ್ರಮ ಬೇಕು, ಅದಕ್ಕೆ ಅಪೇಕ್ಷೆ ಪಡ್ತದೆ. ಅದು ಕೋಣಕ್ಕೆ ಹಾಗಲ್ಲ, ಕೆಸರಿನ ನೀರು ಬೇಕು ಅದಕ್ಕೆ ಅಂತ, ಆ ಕಡೆಗೆ ಹೋಗ್ತಾ ಇರ್ತದೆ ಅಂತ. ಹಾಗಾಗಿ ನಿಮ್ದು ಹಾಗಾಗಿಲ್ಲ ಅಲ್ವಾ? ಎತ್ತು ಏರಿಗೆ ಕೋಣ ನೀರಿಗೆ ಆಗಿದೆಯಾ? ನೀವು ಹೇಳಬೇಕು ಅಂತ ಹೇಳ್ತೀರಿ ನೀವು, ಗೊತ್ತು ನಮಗೆ. ಹಾಗಾಗಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಕೋಣ ಇಲ್ಲ. ಇಲ್ಲಿ ಕೋಣ ಇದೆ ನಮ್ಮಲ್ಲಿ? ಇಲ್ಲ. ಕೋಣ ಎಮ್ಮೆ ಯಾವುದೂ ಇಲ್ಲ. ಎಲ್ಲ ಎತ್ತು ಗೋವು ಇಂಥದ್ದೇ ಇರುವಂಥದ್ದು ಹೊರತು ನಮ್ಮಲ್ಲಿ ಕೋಣ ಒಂದು ಇಲ್ಲದೇ ಇದ್ರಿಂದ ಸಂಯೋಜಕರು, ಗಾಡಿ ಹೊಡೆಯೋರು ಬರಬೇಕಲ್ಲ, ಅವರು ಚೆನ್ನಾಗಿರೋದ್ರಿಂದ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಆಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ಈ ಮಕ್ಕಳಿಗೆ ಮತ್ತು ಮಕ್ಕಳ ಆರ್ಯರಿಗೆ ಮನಸ್ಸು ತುಂಬಿದ ಆಶೀರ್ವಾದಗಳು. ತುಂಬ ಸಂತೋಷ ಆಯಿತು. ಘೋಷಣೆ ತಾಮ್ರ ಕಂಚು ಹಿತ್ತಾಳೆಯ ಪಾತ್ರೆಗಳು ಬರಲಿಕ್ಕಿದ್ದಾವೆ ಅಂತ ನಾವೇ ಹೇಳಿದ್ವು. ನಮ್ಮ ಪ್ರಧಾನ ಸಂಯೋಜಕರಲ್ಲಿ ಚಾತುರ್ಮಾಸದ ಪ್ರಧಾನ ಸಂಯೋಜಕರು ಅನ್ನೋದಕ್ಕಿಂತ ಗುರುಕುಲದ
ಈ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಮಂಜುನಾಥ ಸುವರ್ಣಗದ್ದೆಗೆ ನಾವೇ ಹೇಳಿದ್ವು, ಹಾಲು ಕರೆಯುವುದು ಕಂಚಿನ ಪಾತ್ರೆಯಲ್ಲಿ ಅಂತ. ಕಂಚಿನ ಪಾತ್ರೆಯಲ್ಲಿ ಹಾಲು ಕರಿಬೇಕು. ಗೋದಾನ ಕೊಡುವಾಗ ನಿಯಮ ಏನು ಅಂದರೆ ಕಾಂಸ್ಯ ದೋಹನ ಅಂತ, ಕಂಚಿನ ಕರೆಯುವ ಪಾತ್ರೆಗಳನ್ನು ಇಟ್ಟು ಕೊಡಬೇಕು ಜೊತೆಯಲ್ಲಿ ಅಂತ ನಿಯಮ ಇರ್ತಕ್ಕಂಥದ್ದು. ತುಂಬ ಶ್ರೇಷ್ಠ ಹಾಲು ಕಂಚು ಅಂತ ನಾವು ಕೇಳ್ತೇವಲ್ವ ಆ ಶಬ್ದವನ್ನು. ಆ ಕಂಚಿನ ಪಾತ್ರೆ ತುಂಬ ಶ್ರೇಷ್ಠ. ನೀವು ಬೇರೆ ಅಶುದ್ಧವಾದ ಪಾತ್ರೆಗಳಲ್ಲಿ ಹಾಲು ಕರೆಯೋದು ಬೇಡ ಅಂತ ಈಗ ಸದ್ಯ ಅಷ್ಟೇ ನಿನ್ನೆ ಮೊನ್ನೆ ನಾವು ಸೂಚನೆ ಕೊಟ್ಟು ಅದು ಬದಲಾಗ್ತಾ ಇದೆ. ಅದು ಮುಂದಿನ ಯೋಜನೆ ಈ ಮಕ್ಕಳಿಗೆ, ಅಥವಾ ನೀವೆಲ್ಲ ಮಕ್ಕಳೇ ದೊಡ್ಡವರು ಕೂಡ, ನಿಮಗೆ ಅಡುಗೆ ಸಿದ್ಧ ಆಗ್ತದಲ್ಲ ಅದು ಕೂಡ ಹಾಗೆ ಅಂತ. ವಿಷವಲ್ಲದ ಪಾತ್ರೆಗಳಲ್ಲಿ ಸಿದ್ಧ ಆಗಬೇಕು ಅದು ಅಂತ. ಅಡ್ಡ ಪರಿಣಾಮ ಇಲ್ಲದೇ ಇರುವಂಥ ಪಾತ್ರೆಗಳಲ್ಲಿ ಸಿದ್ಧ ಆಗಬೇಕು ಅದು ಅಂತ. ಈ ಪಾತ್ರೆಗಳೆಲ್ಲ ತುಂಬ ದೋಷಕರವಾಗಿರ್ತಕ್ಕಂಥ ಪಾತ್ರೆಗಳು ಇವತ್ತು ಚಾಲ್ತಿ ಇರ್ತಕ್ಕಂಥದ್ದು. ಪಾರಂಪರಿಕವಾದ ಪಾತ್ರೆಗಳಲ್ಲಿ ಅದು ಸಿದ್ಧ ಆಗಬೇಕು. ಮಕ್ಕಳಿಗೊಂದು ಬಹುಮಾನ ಅಂತ ಅನ್ಕೊಳ್ಳಿ, ಇಷ್ಟು ಒಳ್ಳೆ ಕಂಠ ಇದೆಯಲ್ಲ ಮಕ್ಕಳಿಗೆ, ಅವ್ರು ಊಟ ಮಾಡುವಾಗ ಒಳ್ಳೆ ಪಾತ್ರೆಯಲ್ಲಿ ಸಿದ್ಧಾಗಿ ಒಳ್ಳೆ ಪಾತ್ರೆಯಲ್ಲಿ ಊಟ ಮಾಡುವಂತೆ ಆದರೆ ಅದಕ್ಕಿಂತ ಸಂತೋಷ ಪಡುವಂಥದ್ದು ಏನಿಲ್ಲ. ನೀವುಗಳೆಲ್ಲ ಸೇವೆ ಮಾಡಬೇಕು. ಈ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಕಂಚಿನ ಬಟ್ಲುಗಳನ್ನ ತಂದುಕೊಡ್ಬೇಕು. ನೀವೆಲ್ಲ ಈ ಮಕ್ಕಳಿಗೆ ಅಡುಗೆ ಮಾಡಲಿಕ್ಕೆ ಕಂಚಿನ ಪಾತ್ರೆಗಳನ್ನು ತಂದುಕೊಡ್ಬೇಕು. ಸಮಾಜ ಮಾಡಬೇಕಾಗಿರುವಂಥದ್ದು ಅಂತ, ಸಮಾಜದ ಕರ್ತವ್ಯ ಅಂತ. ಹಾಗೆ ಊಟ ಮಾಡಿ ಮಕ್ಕಳು ಒಳ್ಳೆ ಬುದ್ಧಿ, ಒಳ್ಳೆ ಸಂಸ್ಕಾರದ ಒಟ್ಟಿಗೆ ಬೆಳೀಲಿ, ಮುಂದೆ ಸಮಾಜಕ್ಕೆ ಅವರು ವರವಾಗ್ತಾರೆ ಎಂಬುದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ. ಇಂದು ಸಾಧುವೇ ಹೋದದು, ಅಸಾಧು ಸಾಧು. ಯಾವುದು ಸರಿಯೋ ಯಾವುದು ಒಳ್ಳೆಯದು ಅದು ಸಾಧು, ಅದು ಒಳ್ಳೆಯದಲ್ಲದೆ ಇರುವಂಥದ್ದು ಅಸಾಧು ಅಂತ. ಸಾಧುವೇ ಅದು. ಇನ್ನು ಕೊನೆಯಲ್ಲಿ ಒಂದು ಉದ್ಘೋಷ ಇದೆ. ಉದ್ಘೋಷಕ್ಕಿಂತ ಮೊದಲು ಸ್ವಭಾಷೆ ನೆನಪು ಮಾಡ್ಕೊಳ್ತೇವೆ ಒಂದ್ಸರಿ. ನೀವೆಲ್ಲ ಒಂದ್ಸರಿ ಉಸಿರು ಬಿಡ್ತೀರಿ, ಯಾಕೆಂದರೆ ಇವತ್ತು ಕೊನೆಯ ದಿವಸ ಅಂತ. ಇವತ್ತು ಗುರುಗಳು ಸುಮ್ಮನಾಗ್ತಾರೆ, ನಾಳೆಯಿಂದ ನಾವು ಯಥಾವತ್ತಾಗಿ ಹೇಗೆ ಬೇಕೋ ಹಾಗೆ ಮಾತಾಡಿ ಬಂತು ನೀವು ಅಂದ್ಕೊಂಡ್ರೆ ನಿಮ್ಮ ಬೆನ್ನು ಬಿಡೋದಿಲ್ಲ ನಾವು, ಮತ್ತೆ ನಿಮ್ಮೆಂದಿರ್ತೇವೆ. ನಿಮ್ಗೆ ಆಗಾಗ ನೆನಪು ಮಾಡ್ತಾ ಇರ್ತೇವೆ ಮುಂದೆ ಕೂಡ. ಚಾತುರ್ಮಾಸ್ಯ ಮುಗಿದ ಮೇಲೂ ಹೆಸರೇ ಸ್ವಭಾಷ ಚಾತುರ್ಮಾಸ್ಯ ಅಂತ ಕೊಟ್ಟಿದೆ. ತುಂಬ ಜನ ಕೇಳಿದ್ದಾರೆ ನಮ್ಮಲ್ಲಿ, ಇದು ಯಾರು ನಿಮಗೆ ಈ ಸಲಹೆ ಕೊಟ್ಟಿದ್ದು ಅಂತ ತುಂಬ ಜನ ಕೇಳಿದ್ದಾರೆ. ನಮಗೆ ಹೇಳಿ ಸಾಕಾಯಿತು, ಯಾರು ಸಲಹೆ ಕೊಟ್ಟಿದ್ದಿಲ್ಲ, ನಮಗೆ ಅನಿಸಿದ್ದು ಅಂತ ಹೇಳಿ ಸಾಕಾಯಿತು ಅಂತ. ಯಾಕೆಂದರೆ ಆ ಸಲಹೆ ಯಾರು ಕೊಡುವಂಥವ್ರು ಇಲ್ಲ. ಅಥವಾ ಇದು ಆರಂಭದಲ್ಲಿ ಪ್ರಾಯೋಗಿಕವಾ? ಹೌದಾ? ಇಲ್ಲಪ್ಪ, ಇದು ಚಾತುರ್ಮಾಸ್ಯಕ್ಕೆ ಸೂತ್ರ ಆಗಬೇಕಾ ಇದು ಅಂತೆಲ್ಲ ಅನ್ನಿಸ್ತದೆ ಇದು ಅಂತ. ಮಾಡಿದ ಮೇಲೆ ಸರಿ ಅಂತ ಅನಿಸ್ಬೋದು, ಅದು ಬೇರೆ ಮಾತದು. ಈ ಗೋವಿನ ಆಂದೋಲನ ಆರಂಭ ಮಾಡುವಾಗ ಇದೇ ವಾತಾವರಣ ಇದ್ದಿದ್ದು. ಇದು ಸರಿಯಾ, ಬೇಕಾ, ಅಗತ್ಯವಾ, ಸಾಧ್ಯವಾ ಅನ್ನೋ ಪ್ರಶ್ನೆಗಳೇ ಇದ್ದಿದ್ದು ಅವತ್ತು ಅಂತ. ಹಾಗೆ ಇದಕ್ಕೂ ಕೂಡ ಅಂತ. ಇದು ನಮ್ಮದು ಅಂತ ನಾವು ಹೇಳ್ಕೊಳ್ಳೋಕೆ ನಮಗೇನು ಹಕ್ಕಿದೆ? ಇದು ಯಾವುದು ನಮ್ಮದಲ್ಲ, ಹೊತ್ತ ದೇಹವೇ ನಮ್ಮದಲ್ಲ. ಅಂದಮೇಲೆ ಅದು ನಮ್ಮದು ಅಂತ ಹೇಳುವಂಥ ಯಾವ ಅಧಿಕಾರವೂ ನಮಗಿಲ್ಲ. ಅದು ಅವನು ಸೂಚಿಸಿರ್ತಾನೆ, ನಮ್ಗೆ ಕೊಟ್ಟಿರ್ತಾನೆ ಅವನು, ಇದನ್ನು ಮಾಡುವಂಥದ್ದನ್ನು ನಾವು ಮಾಡಿರ್ತೇವೆ ಅಷ್ಟೇ, ಬೇರೆ ಏನೂ ಅಲ್ಲ. ಹಾಗೆ ಸ್ವಭಾಷಾ ಚಾತುರ್ಮಾಸ್ಯದಲ್ಲಿ ಪ್ರತಿದಿನವೂ ಕೂಡ ನೀವು ಮನೆ ಮಾತನ್ನು ನೆನ್ಪು ಮಾಡ್ಕೊಂಡ್ರಿ, ನಮಗೆ ತುಂಬ ಸಂತೋಷ. ಮರಿಬೇಡಿ ಅದನ್ನು. ಮತ್ತು ಹುಡುಕಿ ಕನ್ನಡ ಮಾತಾಡಿ. ಇಲ್ಲದೆ ಇದ್ರೆ ಹೊಸ ಶಬ್ದವನ್ನು ಸೃಷ್ಟಿ ಮಾಡೋಣ. ಸ್ಟೀಲ್ ಅನ್ನೋದಕ್ಕೆ ಶಬ್ದ ಸೃಷ್ಟಿ ಮಾಡಬೇಕು ನಿಜವಾಗಿ. ಉಕ್ಕು ಅನ್ನೋದು ಉಕ್ಕು, ಹೌದು, ಆ ಉಕ್ಕು ಇದ್ದ ಕಾಲದ್ದಾಯ್ತದು. ಈ ಸ್ಟೀಲ್ ಅನ್ನೋದು ಉಕ್ಕಿಗೆ ಅಂದರೆ ಪ್ರತಿದ್ವಂದ್ವಿ ಆಗಿರ್ತಕ್ಕಂಥ ವಸ್ತು ಅಲ್ಲ, ಪದಾರ್ಥ ಅಲ್ಲ, ಆಮೇಲೆ ಬಂದಿರೋಂಥದ್ದು. ಕಬ್ಬಿಣ ಕೆಡಿಸಿ ಮಾಡಿರೋಂಥದ್ದು. ಹಾಗಾಗಿ ಅಷ್ಟು ಒಳ್ಳೆ ವಸ್ತುವು ಕೂಡ ಅಲ್ಲ ಅದು. ಆ ವಸ್ತು ತುಂಬ ಹಾಳು ವಸ್ತುವೇ ಹೋದದು. ನಾವು ಅದನ್ನು ಬಳಸ್ತಾ ಇದ್ದೇವೆ ತುಂಬ. ಅಲ್ಲಿ ಯೋಗಜ್ಞರು ಅದನ್ನು ಸ್ಪರ್ಶ ಮಾಡಿದಾಗ ಕತ್ತೆಯ ನಾಡಿ ಆಡ್ತದೆ ಅಂತ ಹೇಳ್ತಾರೆ ಯೋಗವನ್ನು ಬಲ್ಲವರು. ನಮ್ಮಲ್ಲಿ ಕತ್ತೆಯ ನಾಡಿ ಆಡ್ತದೆ ಅದನ್ನು ಸ್ಪರ್ಶ ಮಾಡಿದಾಗ ಅಂತ ಹೇಳ್ತಾರೆ. ಅಂತಂದರೆ ನಿಧಾನಕ್ಕೆ ಆ ಗುಣಗಳನ್ನು ತಂದು ಕೊಡ್ತಕ್ಕಂಥ ಪಾತ್ರ ಅಂತ ಅರ್ಥ ಅದು ಅಂತ. ಸ್ಟೀಲ್ ಅಂದರೆ ಶಬ್ದ ಇಲ್ಲ, ಶಬ್ದ ಸೃಷ್ಟಿ ಮಾಡ್ಬೇಕು ಅದಕ್ಕೆ ಅಂತ. ಹೌದು, ಮಾಸದ ಉಕ್ಕು ಅಂತ ಹೇಳ್ಬೋದು, ಸರಿ ಆಗ್ಬೋದು. ಉಕ್ಕು ಒಳ್ಳೆ ವಸ್ತು ಅದು ಅಂತ. ಇದು ಮಾಸುವ ಉಕ್ಕು ಇದು ನಿಜವಾಗಿ. ಅಂದರೆ ತಾನು ಮಾಸದೆ ನಮ್ಮನ್ನು ಮಾಸುವಂತೆ ಮಾಡ್ತಕ್ಕಂಥ ಉಕ್ಕು ಅಂತ ಅನ್ಬೋದು ಬೇಕಿದ್ರೆ ಅದನ್ನು ಅಂತ. ಹಾಗೆ ಇಂದಿನ ಶಬ್ದ ಯಾವುದಾಗ್ಬೋದು ಅನ್ನುವಾಗ ನಮಗೊಂದು ಶಬ್ದ ಮನಸ್ಸಿಗೆ ಬಂತು. ಅದೇನೆಂದರೆ, ಅದು ನೀವೆಲ್ಲ ಪಾಪ ಇವ್ರಿಗೆ ಹೆಚ್ಚಿಗೆ ಬೇಕಾಗೋದಿಲ್ಲ. ಅವರು ಇಲ್ಲಿ ಕೂತವರಿಗೆ ಜಾಸ್ತಿ ಬೇಕಾಗೋದು, ಈ ಕಡೆ ಕೂತವರಲ್ಲಿ ಹಿಂದುಗಡೆ ಕೂತವರಿಗೆಲ್ಲ ಜಾಸ್ತಿ ಬೇಕಾಗ್ಬೋದು. ಶೇವಿಂಗ್ ಅನ್ನೋ ಶಬ್ದ ಇದೆಯಲ್ಲ, ಇದು ತುಂಬ ಬಳಕೆ ಆಗ್ತಾ ಇದೆ ಅಲ್ವ. ಇದು ಈ ಶಬ್ದವೇ ಬಳಕೆ ಆಗ್ತಾ ಇರುವಂಥದ್ದು ಇವತ್ತು. ಸೇವಿಂಗ್ ಅಂತ ಹೇಳ್ತಾರೆ ಎಷ್ಟೋ ಜನ. ಅದರ ಅಕ್ಷರಗಳ ಕ್ರಮ ನೋಡಿದ್ರೆ ಹಾಗೆ ಅನ್ನಿಸ್ತದೆ ಅದು. ಇದಕ್ಕೆ ಕನ್ನಡ ಶಬ್ದ ಯಾವುದು ಅಂದರೆ ಗೊತ್ತಿದೆ ನಿಮಗೆ? ಕನ್ನಡ ಶಬ್ದ ಹೇಳಿ.
ಕ್ಷೌರ ಸರಿಯಾದ ಶಬ್ದ, ಸಂಸ್ಕೃತ ಶಬ್ದ ಕ್ಷೌರ. ಈ ಕ್ಷುರ ಅಂದ್ರೆ ಕತ್ತಿ, ಕ್ಷುರ ಅಂದ್ರೆ ಕತ್ತಿ. ಚೂರಿ ಅಂತ ಬಂದಿದೆಯಲ್ಲ, ಈ ಕ್ಷುರದಿಂದಲೇ ಬಂದಿರುವಂಥದ್ದು. ಕನ್ನಡದ ಚೂರು ಶಬ್ದ ಅಪ್ಪಟ ಕನ್ನಡ ಶಬ್ದದ ಕಾಣ್ತದಲ್ಲ ನಮಗೆ, ಕ್ಷುರ ಶಬ್ದದಿಂದ ಬಂದಿದೆ ಅದು ಅಂತ, ಚೂರಿ ಅನ್ನುವಂಥದ್ದು ಅಂತ. ಹಾಗೆ ಈ ಕ್ಷುರದಿಂದ ಮಾಡುವಂಥ ಕಾರ್ಯ ಇದೆಯಲ್ಲ ಅದು ಕ್ಷೌರ. ಕ್ಷುರದಿಂದ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಬರ್ತದೆ, ಅದೆಲ್ಲ ಬೇಡ. ಇದು ಒಳ್ಳೆ ಕೆಲಸ ಒಂದಿದು ಕ್ಷೌರ. ಕ್ಷೌರ ಅಂತ ನಿಮ್ಗೆ ಹೇಳಲಿಕ್ಕೆ ಕಷ್ಟ ಆದರೆ ಚೌರ ಅಂತ ಹೇಳ್ಬೋದು, ತೊಂದರೆ ಇಲ್ಲ. ಕನ್ನಡದಲ್ಲಿ ಆ ಶಬ್ದ ಇದೆ. ಈ ಕ್ಷೌರ ಶಬ್ದವೇ ಕನ್ನಡದಲ್ಲಿ ಚೌರ ಅಂತಾಗಿ ಹಳ್ಳಿ ಕಡೆಯಲ್ಲಿ ಆ ಶಬ್ದವನ್ನು ಬಳಸೋದುಂಟು. ತಪ್ಪಿಲ್ಲ ಏನು ಅಂತ, ಬಳಸ್ಬೋದು ಹಾಗೆ ಅಂತ. ಸಂಸ್ಕೃತದಲ್ಲಿ ಹಾಗೆ ಬಳಸೋ ಹಾಗಿಲ್ಲ. ನೀವು ಕನ್ನಡದಲ್ಲಿ ನಿಮಗೆ ಬೆಳಲಿಕ್ಕೆ ಕಷ್ಟ ಆದರೆ ಚೌರ ಅಂತ ಹೇಳ್ಬೋದು, ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಕ್ಷೌರ ಎನ್ನುವಾಗ ನೀವು ಅದು ತುಂಬ ಬಳಕೆ ಆಗೋದು ಎಲ್ಲಿ ಅಂದರೆ ಮುಖಕ್ಷೌರ ಮಾಡ್ತೇವಲ್ಲ, ಮುಖಕ್ಷೌರ ಅಲ್ಲಿ ನಾವು ತುಂಬ ಬಳಸ್ತಾ ಇದ್ದೇವೆ ಅದನ್ನು ಮನೆಗಳಲ್ಲಿ. ಶಬ್ದ ಸರಿಯಾದ ಶಬ್ದ ಮುಖಕ್ಷೌರ. ಮಾಡಬಾರ್ದು ಅಂತ ಶಾಸ್ತ್ರ. ಮುಖಕ್ಷೌರ ಬರೇ ಮುಖದ ಕ್ಷೌರವನ್ನು ಮಾಡಬಾರ್ದು. ಅದು ತುಂಬ ಕೆಲವೊಂದು ನಿರ್ದಿಷ್ಟವಾಗಿದ್ದ ಒಂದು ವರ್ಗವನ್ನು ಬಿಟ್ಟು ಮತ್ತೆ ಯಾರು ಆ ರೀತಿ ಮಾಡಬಾರ್ದು ಅಂತ ನಿಯಮ ಇರ್ತಕ್ಕಂಥದ್ದು. ತೆಗಿಯುವಾಗ ಕೂದಲು ತೆಗಿಯುವಾಗ ಯಾವುದೆಲ್ಲ ಒಟ್ಟಿಗೆ ತೆಗಿಬೇಕು ಅನ್ನೋ ನಿಯಮ ಇದೆ, ಆ ರೀತಿ ಹೋಗಬೇಕು ಅಂತ ಇರುವಂಥದ್ದು. ಇರ್ಲಿ ಬಿಡಿ. ಆದರೆ ಈ ಮುಖಕ್ಷೌರಕ್ಕೆ ಹೇಳ್ತಾ ಇರೋ ಬಳಸ್ತಾ ಇರೋ ಶಬ್ದ ಅದು, ಅದಕ್ಕೆ ಮುಖಕ್ಷೌರ ಅನ್ನೋ ಶಬ್ದವೇ ಇದೆ ಅಂತ, ಕನ್ನಡ ಶಬ್ದ ಇದೆ ಅಂತ. ಪ್ರಾಜ್ಞರ ವಲಯದಲ್ಲಿ ಮುಖಕ್ಷೌರ ಅನ್ನೋ ಶಬ್ದವನ್ನೇ ಬಳಸ್ತಾರೆ ಅಂತ ಆಗ್ಬೋದು ಅದು ಅಂತ. ಸಂಸ್ಕೃತದಲ್ಲಿ ಬೇರೆ ಬೇರೆ ಶಬ್ದಗಳು ಇದೆ. ವಪನ ಅನ್ನೋ ಶಬ್ದ ಇದೆ ಸಂಸ್ಕೃತದಲ್ಲಿ. ಇನ್ನು ತಲೆ ಕೂದಲು ಪೂರ್ತಿ ತೆಗೆಯೋದಾದ್ರೆ ಮುಂಡನ ಅನ್ನೋ ಶಬ್ದ ಇದೆ. ಶಂಕರಾಚಾರ್ಯರು ಮಂಡನಮೇಶ್ವರ ಸಂವಾದ ತುಂಬ ಪ್ರಸಿದ್ಧ ಅಂತ ಅಲ್ಲಿ. ಅವನ ಮಂಡನಮೇಶ್ವರರು ಅವಮಾನ ಮಾಡಬೇಕು ಶಂಕರಾಚಾರ್ಯ ಅನ್ನೋ ಕಾರಣಕ್ಕೆ ಅವರು ಮನೆ ಬಾಗಿಲಿಗೆ ಬಂದಾಗ ಕುತೋ ಮುಂಡಿ ಅನ್ನೋ ಪ್ರಶ್ನೆ ಕೇಳ್ತಾರೆ. ಮುಂಡಿ ಅಂದ್ರೆ ತಲೆ ಬೋಳ್ಸ್ಕೊಂಡವನು ಅಂತ, ತಲೆ ಕೂದಲು ತೆಕ್ಕೊಂಡವನು ಪೂರ್ತಿ ಅಂತ. ಅವ್ರಿಗೆ ಒಳ್ಳೆ ಯತಿಗಳೇ ಅಂತ ಕೇಳ್ಬೋದಲ್ಲ, ಅದ್ರ ಬದಲಿಗೆ ಕುತೋ ಮುಂಡಿ ಅಂತ. ಎಲ್ಲಿಂದ ಮುಂಡಿನ ಪ್ರಯೋಗ ಕರೆದಿದ್ದವನ್ನ ಯಾವ ಕಡೆಯಿಂದ ಬಂದಿದ್ದು ನಾವು ಹತ್ರ ಕೇಳಿದ್ದು. ಶಂಕರಾಚಾರ್ಯರು ತುಂಬ ಚಾಟುಕ್ತಿರ ಹತ್ರ ಕೊಡ್ತಾರೆ ಅದಕ್ಕೆ. ಆಗಲ ಇಲ್ಲಿಂದ ಮೇಲೆ ಅಂತ. ಮುಂಡಿ ಎಲ್ಲಿಂದ ಅಂದ್ರೆ ಇಲ್ಲಿಂದ ಬೇರೆ, ಸನ್ಯಾಸಕ್ಕಿರೋ ನಿಯಮ ಹಾಗೆ ಅಂತೆ, ಇಲ್ಲಿಂದ ಮೇಲೆ ಕೂದಲು ಪೂರ್ತಿ ತೆಗೆಯುವಂಥದ್ದು ಅಂತ. ಆಗಲ ಅನ್ ಮುಂಡಿ ಅಂತ ಅವನು ಹೇಳಿದಂತೆ. ದೇಶಪೃಷ್ಟ, ನಾನು ಊರು ಕೇಳಿದ್ದು ಅಂತ. ಹಾಗಾದ್ರೆ ಊರೇ ಉತ್ತರ ಕೊಡ್ಲಿ ಅಂತ. ಸಾಯವೇ ಉತ್ತರ ಇದು ಅಂದ್ರಂತೆ ಶಂಕರಾಚಾರ್ಯರು. ತುಂಬ ಪ್ರಸಿದ್ಧ ಅದು ಅಂತ. ಹಾಗೆ ಮುಂಡನ ಅನ್ನೋ ಶಬ್ದವೂ ಇದೆ. ಒಳ್ಳೊಳ್ಳೆ ಶಬ್ದಗಳು ಇದಾವೆ. ಆಯುಷ್ ಕರ್ಮ ಇದೆ, ಚೂಡಾಕರ್ಮ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗ ಆಗ್ತಾ ಇರತಕ್ಕಂಥ ಶಬ್ದಗಳು ಅಂತ. ಇನ್ನು ಕನ್ನಡದಲ್ಲಿಯೂ ಒಂದು ಘನ ಗಂಭೀರ ಶಬ್ದಗಳನ್ನು ಪ್ರಯೋಗ ಮಾಡೋದುಂಟು ಇದಕ್ಕೆ. ಯಾವುದಕ್ಕೆ? ಕ್ಷೌರಕ್ಕೆ. ಇವತ್ತು ಪಟ್ಟಾಭಿಷೇಕ ಆಗಿದೆ, ಆ ಶಬ್ದ ಇತ್ತು. ಪಟ್ಟಾಭಿಷೇಕ ಎಲ್ಲ ಆಗ್ಬೇಕಾದ್ರೆಲ್ಲ ತೆಗೆದು ಶುದ್ಧಾಗಿ ಪಟ್ಟಾಭಿಷೇಕ ಆಗೋದಲ್ವಾ, ಅದನ್ನ ಇಟ್ಕೊಂಡು ಕ್ಷೌರ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳೋದಕ್ಕೆ ಅವ್ನು ಪಟ್ಟಾಭಿಷೇಕ ಆಗಿದೆ ಅವನಿಗೆ ಇವತ್ತು ಅಂತ, ಅಥವಾ ಪಟ್ಟ ಅವನಿಗೆ ಅಂತ ಹೇಳುವಂಥದ್ದು. ಇಂಥದ್ದೆಲ್ಲ ಶಬ್ದಗಳಿದೆ. ಹಾಗೆ ಸ್ವಲ್ಪ ಕಳಪೆ ಶಬ್ದಗಳು ಇದೆ. ಹೆರೆ, ಬೋಳಿಸು, ಹತ್ತಿರಿ ಹೊಡೆ, ಇಂಥ ಶಬ್ದಗಳಿದೆ ಕನ್ನಡದಲ್ಲಿ. ಹಳ್ಳಿಗಳಲ್ಲಿ ಇದ್ದಿದ್ದು ಅಂತ. ತಲೆ ಕೊಡು ಒಂದು ಶಬ್ದ ಇದೆ. ಮನುಷ್ಯ ತಲೆ ಕೊಡೋಕೆ ಮಾತ್ರ ಸಿದ್ಧ ಇಲ್ಲ ಯಾವುದೇ ಕಾರಣಕ್ಕೂ ಅಲ್ವಾ. ರಾಜನ ಕೇಳಿದ್ರು ತಲೆ ಕೊಡೋಕೆ ಸಿದ್ಧ ಇಲ್ಲ ಮನುಷ್ಯ. ಆದರೆ ಕ್ಷೌರಕ್ಕೆ ಬಂದು ಕೇಳಿದ್ರೆ ತಲೆ ಕೊಟ್ಬಿಡ್ತಾನೆ ಖುಷಿಯಿಂದ ಅಂತ. ಹಾಗೆ ತಲೆ ಕೊಡು, ಕೂದಲು ತೆಗೆ, ತುಂಬ ಸರಳವಾಗಿ. ಇಂಥ ಅನೇಕ ಪ್ರಯೋಗಗಳಿದೆ. ಒಂದು ಪರ್ಷಿಯಾ ಪ್ರಭಾವಿತ ಶಬ್ದ ಕೂಡ ಇದೆ, ಹಜಾಮತಿ ಅನ್ನೋ ಶಬ್ದ ಇದೆ, ಕೇಳಿದ್ದೀರಾ? ಹಳ್ಳಿಗಳಲ್ಲಿ ಬಳಕೆಯಲ್ಲಿದೆ ಅದು. ಹಜಾಮತಿ. ಆದರೆ ಆ ಹಜಾಮ ಅನ್ನುವ ಆ ಶಬ್ದದ ವಿನ್ಯಾಸವೇ ಹೇಳ್ತದೆ ಅಂತ, ಇಲ್ಲಿದಲ್ಲ ಅದು ಅಂತ, ಅದಲ್ಲಿ ಇದು ಅಂತ. ಅದು ತುರುಷ್ಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದ ಅಂತ ಹೇಳ್ತದೆ ಅದು ಅಂತ. ಅದು ನಮ್ಮಲ್ಲಿ ಶಬ್ದ ಅಲ್ಲ, ಅದನ್ನ ಇಟ್ಕೊಳ್ಬೇಡಿ. ಈ ಉಳಿದ ಶಬ್ದಗಳನ್ನ ಇಟ್ಕೊಳ್ಬೋದು, ಒಳ್ಳೊಳ್ಳೆ ಶಬ್ದಗಳಿದ್ದಾವೆ ಅಲ್ಲಿ. ಈ ಕ್ಷೌರ ಅನ್ನೋದು ತುಂಬ ಒಳ್ಳೆ ಕ್ರಿಯೆ ಅದು ಅಂತ. ಒಂದು ಕ್ಷೌರವನ್ನು ಯಾವ್ಯಾವಾಗಲೂ ಮಾಡೋ ಹಾಗಿಲ್ಲ. ಮಧ್ಯಾಹ್ನ ಮೇಲೆ ಕ್ಷೌರ ಮಾಡೋ ಹಾಗಿಲ್ಲ. ಬೆಳಗ್ಗೆ ಮಾಡುವಂಥದ್ದು. ಬೆಳಗ್ಗೆ ಅಂದರೆ ಬೆಳಗಿನ ಜಾವ 3 ಗಂಟೆಗೆ 5 ಗಂಟೆಗೂ ಮಾಡೋ ಹಾಗಿಲ್ಲ. ಸಂಗಮ ಕಾಲ ಅಂತ ಒಂದು ಕಾಲ ಇದೆ. ಅಂದರೆ ಮಧ್ಯಾಹ್ನಕ್ಕಿಂತ ಹಿಂದಕ್ಕೆ ಬರ್ತದೆ, ಬೆಳಗಿನಕ್ಕಿಂತ ಮುಂದಕ್ಕೆ ಬರ್ತದೆ. ಸುಮಾರು 9 ಗಂಟೆಯಿಂದ 11, 11:30 ಮಧ್ಯದಲ್ಲಿ ಬರ್ತಕ್ಕಂಥ ಕಾಲ. ಆ ಕಾಲವನ್ನು ಹೇಳ್ತಾರೆ ಅದಕ್ಕೆ. ಎಲ್ಲ ವಾರ ಮಾಡೋ ಹಾಗಿಲ್ಲ. ಮಂಗಳವಾರ ಮಾಡೋ ಹಾಗಿಲ್ಲ, ಸಾಮ್ಯದಿಗಳ ಮಾತು ಬೇರೆ. ಶನಿವಾರ ಮಾಡೋ ಹಾಗಿಲ್ಲ.
ಭಾನುವಾರ ಎಲ್ಲರೂ ಮಾಡೋ ಹಾಗಿಲ್ಲ, ರಜಾ ದಿನ ಒಳ್ಳೇದು ಅಂತೇಳಿ ಭಾನುವಾರ ಮಾಡೋ ಹಾಗಿಲ್ಲ. ಬುಧವಾರ ಮಾಡ್ಬೋದು, ಗುರುವಾರ ಮಾಡ್ಬೋದು, ಶುಕ್ರವಾರ ಮಾಡ್ಬೋದು. ಗುರುವಾರದ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಇದೆ, ಆದರೆ ಶಾಸ್ತ್ರ ಗ್ರಂಥಗಳಲ್ಲಿ ಗುರುವಾರ ಮಾಡ್ಬೋದು ಅನ್ನೋದನ್ನು ನಾವು ಗಮನಿಸಿದ್ವಿ. ನಾವು ಅದನ್ನ ಶುಭ ಗ್ರಹಗಳ ವಾರದಲ್ಲಿ ಮಾಡ್ಬೋದು ಅಂತ. ಯಾಕೆಂದ್ರೆ ನೀವು ಯಾವಾಗ ಕ್ಷೌರ ಮಾಡ್ತೀರೋ ಆ ಕ್ಷಣದಿಂದಲೇ ಹೊಸ ಬೆಳವಣಿಗೆ ಆರಂಭ ಅಂತ. ಅದು ಬರೀ ಕೂದಲು ಮಾತ್ರ ಅಲ್ಲ, ಇಡೀ ನಿಮ್ಮ ಪ್ರಕೃತಿಯಲ್ಲಿ ಒಂದು ಹೊಸ ಪರ್ವ, ಹೊಸ ಬೆಳವಣಿಗೆ ಆರಂಭ ಆಗ್ತದೆ ಅಂತ ಬಲ್ಲವರು ಹೇಳ್ತಾರೆ. ನಮ್ಮ ಉಪಾಧ್ಯಾಯರು ನಮ್ಗೆ ಹೇಳಿದ್ದನ್ನು ನೆನ್ಪು ಮಾಡ್ಕೊಡ್ತೇವೆ ನಾವು ಅಂತ. ಒಂದು ಬೆಳವಣಿಗೆ ಚಕ್ರ ಆರಂಭ ಆಗ್ತದೆ ನಮ್ಮಲ್ಲಿ ಅಂತ. ಅದು ಒಳ್ಳೆ ಮುಹೂರ್ತದಲ್ಲಿ ಆಗಬೇಕು, ಅದು ದುರ್ಮುಹೂರ್ತದಲ್ಲಿ ಆಗಬಾರ್ದು ಅದು. ಹಾಗಾಗಿ ಶುಭಗ್ರಹಗಳ ವಾರದಲ್ಲಿ ಸೋಮ, ಬುಧ, ಗುರು, ಶುಕ್ರ ಇಂಥ ವಾರಗಳಲ್ಲಿ ಮಾಡಬೇಕು. ಶನಿ, ಮಂಗಲ ಪ್ರಶಸ್ತ ಅಲ್ಲ, ಹುಟ್ಟಿದ ವಾರ ಬೇಡ, ಹೀಗೆಲ್ಲ ಹೇಳುವಂಥದ್ದು. ಹಾಗೆ ತಿಥಿಗಳು ಹಾಗೆ, ಎಲ್ಲ ತಿಥಿಗಳಲ್ಲೂ ಮಾಡೋ ಹಾಗಿಲ್ಲ. ಚೌತಿ ದಿನಕ್ಕೆ ಕ್ಷೌರ ಮಾಡಿದರೆ ತಾಯಿಗೂ ತೊಂದರೆ ಅಂತ. ಚೌತಿ ದಿನಕ್ಕೆ ಕ್ಷೌರ ಮಾಡಿದರೆ ಮಾಡಿದವನ ತಾಯಿಗೆ ಅದರ ಅಡ್ಡ ಪರಿಣಾಮಗಳು ಅಂತ. ಹಾಗೆ ಚತುರ್ದಶಿ ದಿನ ಮಾಡಿದರೆ ಅಕ್ಕ ತಂಗಿಯರಿಗೂ ತೊಂದರೆ ಆಗ್ತದೆ ಅಂತ. ಹಾಗೆ ಷಷ್ಠಿ ದಿವಸ ಮಾಡಿದರೆ ಅಣ್ಣ ತಮ್ಮಂದ್ರಿಗೆ ತೊಂದರೆ ಆಗ್ತದೆ, ಭ್ರಾತುಶ್ಚ ಷಷ್ಠಿ. ಹಾಗೆ ಹುಣ್ಣಿಮೆ ಅಮಾವಾಸ್ಯೆ ಮಾಡಿದರೆ ತಂದೆಗೆ ತೊಂದರೆ ಆಗ್ತದೆ ಅಂತ, ಮುಖ್ಯವಾಗಿ ಅಂತ, ತಂದೆಗೆ ತೊಂದರೆ ಆಗ್ತದೆ ಅಂತ. ನೀವು ಯಾಕೆ ಮಾಡಿದ್ರಿ ಅಂತ ಕೇಳ್ಬೇಡಿ, ನಮ್ಮಲ್ಲಿ ನೀವು ಎಲ್ಲ ಬಿಟ್ಟು ಬಂದಾಗಿದೆ ನಾವು. ಹಾಗಾಗಿ ನಮಗೆ ಹುಣ್ಣಿಮೆಯೇ ಹೇಳಿರುವಂಥದ್ದು, ಹುಣ್ಣಿಮೆಗೆ ನಾವು ಮಾಡ್ಲಿಕ್ಕಿರುವಂಥದ್ದು. ಹಾಗಾಗಿ ನಮ್ಮ ಹಾಗೆ ನೀವು ಎಲ್ಲದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗಾಗ್ಬೋದು ಅಷ್ಟೇ ಅದು ಅಂತ. ತ್ಯಾಗ ಮಾಡಿ ಈ ಕಡೆ ಬಂದಿದ್ರಿಂದ ಆಗ್ಬೋದು ಅಂತ. ಬೇಡ ಪಾಡ್ಯಕ್ಕೆ ಮಾಡ್ಬಿಡೋಣ ಅಂದರೆ, ಪಾಡ್ಯ ನವಮಿಗೆ ಮಾಡಿದರೆ ಧನ ಧಾನ್ಯ ನಾಶ ಅಂತ. ಧನ ಧಾನ್ಯಗಳ ನಾಶ ಪಾಡ್ಯ ನವಮಿಗೆ ಅಂತ. ಇನ್ನು ಅಷ್ಟಮಿಗೆ ಮಾಡಿದರೆ ಕುಟುಂಬ ಹಾನಿ ಅಂತ. ಅದು ನವಮ್ಯಾಂ ಧನಧಾನ್ಯ ಹಾನಿ, ಅದು ಪಾಡ್ಯದಲ್ಲಿ. ನವಮ್ಯಾಂ ಧನಧಾನ್ಯ ಹಾನಿ ಕುಟುಂಬ ಹಾನಿ ಕ್ಷೌರಾಷ್ಟಮೇಶು ಮಾತುಶ್ಚತುರ್ಥಿ ಭಗಿನಿ ಚತುರ್ದಶಿ ಭ್ರಾತುಶ್ಚ ಷಷ್ಠಿ ಪಿತುರೇವ ಪರ್ವಸು. ಸಂಕ್ರಾಂತಿ, ಹುಣ್ಣಿಮೆ, ಅಮಾವಾಸ್ಯೆ ಮಾಡಿದ್ರೆ ತಂದೆಗೆ ತೊಂದರೆ. ಈಗ ನಿಮ್ಮಲ್ಲಿ ಯಾರಾದರೂ ಹೀಗೆ ಯೋಚನೆ ಮಾಡಿದ್ರೆ ಒಂದು ವೇಳೆ ಅಪ್ಪನಿಗೂ ಮಗನಿಗೂ ಆಗೋದಿಲ್ಲ, ಅಪ್ಪನಿಗೂ ಸರಿಯಾದ ಪಾಠ ಕಲಿಸ್ತೇನೆ ಅಂತ ಹೋಗು ಸಂಕ್ರಾಂತಿಗೆ ಕ್ಷೌರ ಮಾಡಿಸೋದು, ಹುಣ್ಣಿಮೆಗೆ ಕ್ಷೌರ ಮಾಡಿಸೋದು ಮಾಡಿದ್ರೆ ಅಂತ ನಿಮ್ಗೆ ಹೇಳ್ಕೊಟ್ಟಾಗಾಯ್ತೋ ಏನೋ ಇದನ್ನ. ಆದರೆ ಇವರಲ್ಲಿ ಯಾರಿಗೂ ತೊಂದರೆ ಆದರೂ ಆ ತೊಂದರೆ ತಿರುಗಿ ನಮಗೆ ಬರ್ತದೆ ಅಂತ ಲೆಕ್ಕ. ಇದೆಲ್ಲ ಅಂದ್ರೆ ಈ ನಮ್ಮದೇ ಧಾರೆಯೊಳಗೆ ಬರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಅಂತ. ಈಗ ತಂದೆ, ತಾಯಿ, ಅಕ್ಕ, ತಮ್ಮ, ಅಣ್ಣ, ತಂಗಿ ಇವರೆಲ್ಲ ಇದೇ ಧಾರೆ ಅಂತ. ಈ ಧಾರೆಯೊಳಗೆ ಒಬ್ಬರಿಗೆ ಹಾನಿ ಆದರೆ, ಒಬ್ಬರಿಗೆ ದೋಷ ತಟ್ಟಿದ್ರೆ ಇಲ್ಲೇ ಪ್ರತಿಫಲಿಸೋದು ಅದು ತಿರುಗಿ. ತಂದೆಗೆ ಶ್ರಾದ್ದ ಮಾಡದೇ ಇದ್ರೆ ಆ ಮಗ ಹಾಳಾಗ್ತಾನೆ. ತಂದೆಗೆ ಉಪವಾಸ ಆಗೋದು ಮಾತ್ರ ಅಲ್ಲ, ಮಗ ಕೂಡ ಹಾಳಾಗ್ತಾನೆ ಅದರಿಂದ ಅಂತ. ಯಾಕೆಂದ್ರೆ ಅಲ್ಲಾಗಿದ್ದಿಲ್ಲ ಆಗಬೇಕು, ಪ್ರತಿಫಲಿಸ್ಬೇಕು. ಇದು ಇಡೀ ಒಂದೇ, ಅದು ಒಂದು ವಂಶ ಅಂದ್ರೆ ಅದು ಬೇರೆ ಬೇರೆ ಅಲ್ಲ, ಅದು ಇಡೀ ಸೇರಿ ಮೊತ್ತ ಅದು ಒಂದೇ. ಅದು ಒಂದು ಕಡೆ ಹಾನಿ ಆದರೆ ಅದ್ರ ಫಲ ಮತ್ತೆಲ್ಲ ಕಡೆ ಇದೆ ಅಂತ. ಒಂದು ಕೊಂಬೆ ಕಡಿದ್ರೆ, ವೃಕ್ಷದ ಒಂದು ಕೊಂಬೆ ಕಡಿದ್ರೆ ಅದರ ಪರಿಣಾಮ ಇಡೀ ವೃಕ್ಷದ ಎಲ್ಲ ಎಲೆಗಳ ಮೇಲೆ ಇರುವ ಹಾಗೆ ಅದು ಅಂತ. ಹಾಗಾಗಿ ಕ್ಷೌರ ಅನ್ನುವಾಗ ನೆನಪು ಮಾಡ್ಕೊಂಡಿದೆಲ್ಲ ಅಂತ. ಇಷ್ಟೆಲ್ಲ ಗಾಂಭೀರ್ಯ ಇದೆ ಕ್ಷೌರ ಅಂತ ಅನ್ನುವಾಗ. ಅವರ ಶೇವಿಂಗಿಗೆ ಅದಕ್ಕೆ ಹಿಂದೆ ಮುಂದೆ ಏನೂ ಇಲ್ಲ. ಅದಕ್ಕೆ ಅಪ್ಪ, ಅಮ್ಮ, ಅಣ್ಣ, ತಂಗಿ ಯಾರೂ ಇಲ್ಲ. ಎಷ್ಟು ಹೊತ್ತಿಗಾರು ಮಾಡ್ಬೋದು, ಹೇಗಾರು ಮಾಡ್ಬೋದು, ಏನಾದರೂ ಮಾಡ್ಬೋದು ಎನ್ನುವಂಥದ್ದು. ಅದು ನಮ್ಮಲ್ಲಿ ಹಾಗಲ್ಲ. ತುಂಬ ನಕ್ಷತ್ರಗಳನ್ನು ಕೂಡ ಹೇಳಿದ್ದಾರೆ. ಮತ್ತು ಎಷ್ಟು ಸಮಯ ಬಿಟ್ಟು ಮಾಡಬೇಕು, ಬಿಡಬಾರ್ದು, ಎಷ್ಟು ದೂರ ಬಿಡಬಾರ್ದು ಅನ್ನೋ ನಿಯಮಗಳನ್ನ ಹೇಳಿದ್ದಾರೆ. ತುಂಬ ಬೇರೆ ಬೇರೆ ಫಲಗಳನ್ನ ಹೇಳಿದ್ದಾರೆ. ನೀವು ಬೇರೆ ಏನೂ ಮಾಡೋದು ಬೇಡ, ಕೂದಲನ್ನ ತೆಗೆಯುವಾಗ ಸಮಯ ನೋಡಿ ತೆಗೆದ್ರೆ ಅದರಿಂದ ಆಗ್ತಕ್ಕಂಥ ಶುಭಗಳು ತುಂಬ ಇದೆ. ಹಾಗೆಯೇ ವ್ಯತ್ಯಾಸ ಮಾಡಿದರೆ ಪರಿಣಾಮ ಇದೆ ಅಂತ ಆದರೆ ಅಡ್ಡ ಪರಿಣಾಮ ಕೂಡ ಇದ್ದೇ ಇರ್ತದೆ ಅಂತ ನೆನ್ಪಿಟ್ಕೊಳ್ಬೇಕು ಅಂತ. ಹಾಗೆ ಇಂದಿನ ಶಬ್ದ ಅದು, ಇಂದಿನ ಭಾವ ಅದು, ಈ ಚಾತುರ್ಮಾಸ್ಯದ ಭಾವ ಅದು. ನಾವೆಲ್ಲ ನಮ್ಮತನದಲ್ಲಿರಬೇಕು, ನಾವಾಗಿರಬೇಕು. ಯಾವ ಸಮಯದಲ್ಲೂ ಕೂಡ ನಮ್ಮತನ ನಾವು ಬಿಟ್ಕೊಳ್ಬಾರ್ದು, ನಮ್ಮತನದಲ್ಲಿ ನಾವು ಇರಬೇಕು ಅಂತ. ಬೇಗ ನಿಮ್ಗೆ ಆ ಕಥೆ ನೆನಪು ಮಾಡ್ತೇವೆ ನಾವು, ತುಂಬ ಬೇಗ. ಅದು ನೀರಲ್ಲಿ ಚೇಳು ಮುಳುಗ್ತಾ ಇತ್ತು. ಸಂತ ಒಬ್ಬ ಎತ್ತು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಚೇಳನ್ನು ಅಂತ. ಅದು ಕಚ್ಚುತ್ತಾ ಇತ್ತು, ಎತ್ತುವಾಗ ಕಚ್ಚುತ್ತಾ ಇತ್ತು. ಕೈ ಕೊಡಬಹುದು ಅನಿವಾರ್ಯ, ಕಚ್ಚಿದಾಗ ಪುನಃ ನೀರು ಬಿಡ್ತಾ ಇತ್ತು. ಮತ್ತೆ ಎತ್ತೋ ಪ್ರಯತ್ನ ಮಾಡ್ತಾ ಇದ್ದ ಅವನು. ಹಲವಾರು ಸರಿ ಕೊಚ್ಚಿಬಿಡ್ತಂತೆ ಚೇಳು ಸಂತನಿಗೆ.
ಇನ್ನೇನು ಬವಳಿ ಬೀಳುವಂಥ ಪರಿಸ್ಥಿತಿ, ಬಾಳು ಬಂದು ಆ ಸಂತ ಅಂತ. ಆದರೂ ಬಿಡದೆ ಅದನ್ನ ಕಷ್ಟಪಟ್ಟು ಎತ್ತಿ ಹಾಕಿದ್ನಂತೆ ಅದನ್ನು ದಂಡೆ ಮೇಲೆ. ಯಾರು ಕೇಳಿದ್ರು, ನಿಮ್ಗೆ ಏನಾಗಿದೆ? ವಿಷ ಜಂತು, ಅದು ಕಚ್ಚೋ ಸ್ವಭಾವ, ಜೀವ ಉಳಿಸೋನಿಗೂ ಕಚ್ಚತ್ತೆ, ಅದನ್ನ ಯಾಕೆ ಬದುಕಿಸ್ಬೇಕು ನೀವು ಅಂದಾಗ ಅವನು ಕೊಟ್ಟ ಉತ್ತರ ಅದು ತುಂಬ ಅದ್ಭುತವಾಗಿರುವಂಥದ್ದು ಅಂತ. ಅವನೇನು ಉತ್ತರ ಕೊಡ್ತಾನೆ ಅಂದರೆ, ಸತ್ತರೂ ತನ್ನ ಸ್ವಭಾವ ಬಿಡ್ತಾ ಇಲ್ಲ ಚೇಳು ತಾನು ಮುಳುಗಿ ಸಾಯ್ತಾ ಇದೆ, ಆದರೂ ಕೂಡ ತನ್ನನ್ನು ಬಿಡ್ತಾ ಇಲ್ಲ ಅಂತ. ಕಚ್ಚೋದು ಅದರ ತನ, ಅದು ನನ್ನ ತನ ಯಾವುದು? ಸಂತನಿಗೆ ತನ್ನ ತನ ಯಾವುದು? ಉಳಿಸೋದು, ಕಾಪಾಡೋದು. ನಾನ್ಯಾಕೆ ಬಿಡಬೇಕು ಅಂತ ಒಂದು ಬೆರಡು ತುದಿ ಕಚ್ಚಿದ ಮಾತ್ರ ನಾನ್ಯಾಕೆ ಬಿಡಬೇಕು ಅದನ್ನು ಅಂತ ಆ ಸಂತ ಕೇಳಿದ ಅಂತ. ಹಾಗಾಗಿ ನಮ್ಮ ತನವನ್ನು ಬಿಟ್ಟು ನಾವು ಬದುಕಿದ್ರೆ ಆ ಬದುಕು ಸಾವಿಗಿಂತ ಹೀನ ಅದು ಅಂತ ಬದುಕನ್ನು ಬದುಕಬಾರ್ದು. ನಮ್ಮ ತನದೊಂದಿಗೆ ಬದುಕಬೇಕು ಅಂತ. ಸ್ವಭಾಷೆ ಆ ಒಂದು ವಿಷಯಕ್ಕೆ ಮಾತ್ರ ಅಲ್ಲ, ಸರ್ವತ್ರ ನಮ್ಮ ತನವನ್ನು ಇಟ್ಕೊಂಡು ಬದುಕಬೇಕು ಅನ್ನೋ ಸಂದೇಶವನ್ನು ಈ ಚಾತುರ್ಮಾಸ ಕೊಟ್ಟಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ನಿಮ್ಗೆ ಯಾರ್ಯಾರು ಸ್ವಭಾಷಾ ಚಾತುರ್ಮಾಸದಲ್ಲಿ ಮಂತ್ರಾಕ್ಷರ ತಗೊಂಡಿದ್ದೀರಿ, ನಿಮಗೆ ಶುಲ್ಕ ಏನು ಅಂದರೆ ನೀವು ಸ್ವಭಾಷೆ ಮಾತಾಡೋದು ಅಂತ. ನೀವೇನು ಕೊಡಬೇಕಾಗಿಲ್ಲ, ನಾವೇನು ಅಪೇಕ್ಷೆ ಪಡೋದಿಲ್ಲ. ನೀವು ಮಂತ್ರಾಕ್ಷತೆ ಕೊಟ್ಟಿದ್ದಕ್ಕೆ ಏನಾದ್ರು ಕೊಡಬೇಕು ಅಂತಿದ್ರೆ ಏನು ಕೊಡೋದು ಬೇಡ, ಬಿಡಿ ಆ ಶಬ್ದಗಳನ್ನು ಅಂತ. ನಿಮ್ಮ ಭಾಷೆ ಒಳಗಿರ್ತಕ್ಕಂಥ ಅಭಾರತೀಯ ಶಬ್ದಗಳು, ಭಾರತದ ಹೊರಗಿನ ಶಬ್ದಗಳನ್ನು ಬಿಟ್ಟರೆ ಅದೇ ಅತಿ ದೊಡ್ಡ ಕಾಣಿಕೆ. ನಿಮ್ಮ ಭಾಷೆ ಶುದ್ಧ ಆದರೆ ಅದೇ ಮಠಕ್ಕೆ ಬಹುದೊಡ್ಡ ಕಾಣಿಕೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಈ ಆಂದೋಲನ ಮುಂದುವರಿತದೆ ಅಂತ. ಚಾತುರ್ಮಾಸ ಮುಗಿದ ಬಳಿಕೂ ಕೂಡ ನೀವೆಲ್ಲ ಸೇರಿ ಈ ಆಂದೋಲನ ಮುಂದುವರಿಸಬೇಕು ಅಂತ. ಇದನ್ನು ಇಡೀ ನಾಡಿನಾದ್ಯಂತ, ನಾಡಿನ ಹೊರಗೂ ಪಸರಿಸಬೇಕು. ಈ ಸ್ವಭಾಷಾ ಅನ್ನೋದಕ್ಕೆ ಇಡೀ ಪ್ರಪಂಚಕ್ಕೆ ವ್ಯಾಪ್ತಿ ಇದೆ. ಇದನ್ನು ಮಾಡಬೇಕು ನಾವು ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತಾ, ಕೊನೆಯದಾಗಿ ಒಂದು ಉದ್ಘೋಷ, ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಂಥ ಸಂಕಲ್ಪ ನಮ್ಮ ಹೃದಯದಲ್ಲಿದೆ. ಅದಕ್ಕೆ ಹೆಸರು ಶಿಷ್ಯ ಹಿತಂ ಎಂಬುದಾಗಿ. ಕಾರ್ಯಕ್ರಮದ ಹೆಸರು ಶಿಷ್ಯ ಹಿತಂ ಎಂಬುದಾಗಿ. ಏನಾಗ್ತದೆ ಕಾರ್ಯಕ್ರಮದಲ್ಲಿ ಅಂದರೆ, ಈ ಮಠದ ಶಿಷ್ಯತ್ವವನ್ನು ಅಂಗೀಕಾರ ಮಾಡಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು, ನಕ್ಷತ್ರ, ರಾಶಿಯನ್ನು ಹೇಳಿ ಸಂಕಲ್ಪ ಮಾಡಿ ಆ ಕಾರ್ಯಕ್ರಮ ಆಗುವಂಥದ್ದು ಅಂತ. ಅಂದರೆ ನೀವು ಎಷ್ಟು ಮಂದಿ ಇದ್ದೀರೋ, ಎಷ್ಟು ಲಕ್ಷ ಮಂದಿ ಇದ್ದೀರೋ, ಅಷ್ಟೂ ಮಂದಿಯ ಪ್ರತ್ಯೇಕ ಇಡೀ ಕುಟುಂಬಕ್ಕೆ ಸೇರಿ ಬಂದಲ್ಲ, ಪ್ರತಿಯೊಬ್ಬನ ಹೆಸರು ಹೇಳಿ, ನಕ್ಷತ್ರ, ರಾಶಿ ಹೇಳಿ ಸಂಕಲ್ಪ ಮಾಡಿ ಅಷ್ಟು ಜನರಿಗೆ ಮುಟ್ಟುವಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು, ಎಷ್ಟು ಜನರಿಗೆ ಶ್ರೇಯಸ್ ಮಾಡ್ತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡುವಂಥ ಉದ್ದೇಶ ಇದು. ಈವರೆಗೆ ಆದ ಕಾರ್ಯಕ್ರಮ ಅಲ್ಲ, ಇಂಥದ್ದೊಂದು ಕಾರ್ಯಕ್ರಮ ನಡೀಲಿಲ್ಲ ಇಲ್ಲಿವರೆಗೆ. ಇದನ್ನು ಪ್ರಥಮ. ಇದಾದರೆ ಆಗುವಂಥದ್ದು ಸುಲಭ ಇಲ್ಲ. ಸಂಕಲ್ಪ ಮಾಡಬೇಕು ಅಂದರೆ ನೂರಾರು ಸಂಕಲ್ಪ ಮಂಟಪಗಳೇ ಬೇಕಾಗ್ಬೋದು, ದಿನಗಟ್ಟ ಸಂಕಲ್ಪ ನಡಿಬೇಕಾಗ್ಬೋದು. ಅಷ್ಟು ಮಂದಿ ಸಂಕಲ್ಪ ಆಗಬೇಕಲ್ಲ. ಹಾಗಾಗಿ ಆ ಸಂಕಲ್ಪ ಮಂಟಪಗಳೇ ನೂರಾರು ಬೇಕಾಗ್ಬೋದು. ನೂರಾರು ವೈದಿಕರು ಬೆಳಗಿಂದ ಸಾಯಂಕಾಲದೂ ಸಂಕಲ್ಪ ಮಾಡ್ತಾ ಇರಬೇಕಾಗ್ಬೋದು. ದಿನಗಟ್ಟ ಸಂಕಲ್ಪ 2-3 ದಿನವೇ ಸಂಕಲ್ಪ ನಡಿಬೋದು ಅಂಥ ಕಾರ್ಯಕ್ರಮ ಆಗ್ಬೋದು ಅಂತ. ಸಂಕಲ್ಪವೇ ಹೀಗಿದ್ಮೇಲೆ ಕಾರ್ಯಕ್ರಮ ಹೇಗಿರ್ಬೇಕು ಯೋಚನೆ ಮಾಡಿ ನೀವು ಅಂತ. ಕೆಲವು ಬಾರಿ ಸಂಕಲ್ಪ ಭಾರಿ ದೊಡ್ಡದಿರ್ತದೆ, ಕಾರ್ಯಕ್ರಮ ಇಷ್ಟೇ ಇರ್ತದೆ. ಹಾಗಾಗೋದುಂಟು. ಇದು ಅಂಥದ್ದಲ್ಲ. ಇದು ಕಾರ್ಯಕ್ರಮ ಅಷ್ಟೇ ತೂಕದಲ್ಲಿ, ಅಷ್ಟೇ ಯೋಗ್ಯತೆಯಲ್ಲಿ ನಡಿಬೇಕು ಅದು ಅಂತ. ಯಾಕೆಂದರೆ ಇಡೀ ಪ್ರತಿಯೊಬ್ಬ ಶಿಷ್ಯನ ಹಿತವನ್ನು ಬಯಸಿ, ಪ್ರತಿಯೊಬ್ಬ ಭಕ್ತನ ಶಿಷ್ಯನ ಹಿತವನ್ನು ಬಯಸಿ ಭಗವಂತನಲ್ಲಿ ಒಂದು ಸಂಪ್ರಾರ್ಥನೆ ಮಾಡಿ ವಿಹಿತವಾದ ಒಂದು ಉತ್ತಮವಾದ ಕರ್ಮವನ್ನು ಮಾಡುವಂಥದ್ದು ಇದರ ಉದ್ದೇಶ. ಹಾಗಾಗಿ ಅಲ್ಲಿಂದ ಆರಂಭ ಮಾಡಿ ಇಷ್ಟೂ ಮಂದಿಯ ಹೆಸರು, ರಾಶಿ, ನಕ್ಷತ್ರ ಬರಬೇಕಲ್ಲ ನಮ್ಮ ಬಳಿಯಲ್ಲಿ. ಆ ಕೆಲಸವೇ ಪ್ರತಿಯೊಬ್ಬನ ವಿವರ ಬೇಕಾಗ್ತದೆ ನಮಗೆ. ಅಲ್ಲಿ ಹುಟ್ಟಿದ ಮಗು, ಪ್ರತಿಯೊಂದು ಮಗುವಿನ ವಿವರ ಕೂಡ ಬೇಕಾಗ್ತದೆ ಅಂತ, ಸಂಗ್ರಹ ಮಾಡಬೇಕಾಗ್ತದೆ ಅದನ್ನು ಅಂತ. ಆ ಕಾರ್ಯ ಇನ್ನು ಮುಂದೆ ದೊಡ್ಡ ಸವಾಲಾಗಿ ಇದೆ, ಅದು ನಡಿಬೇಕಾಗಿದೆ, ನಡೆಸಬೇಕು ಅದನ್ನು. ಮಹಾಮಂಡಲ, ಮಂಡಲ, ವಲಯ ಘಟಕಗಳು ಆ ಕೆಲಸಕ್ಕೆ ಸನ್ನದ್ಧಾಗ್ತವೆ ಇನ್ನು ಮುಂದೆ ಬರೋ ದಿನಗಳಲ್ಲಿ. ತದಂಗವಾಗಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಅದೇನೆಂದರೆ, ಈ ಸ್ವರ್ಣ ಪಾದುಕೆ ಇದೆಯಲ್ಲ, ಸ್ವರ್ಣ ಪಾದುಕೆ ಅದು ಪ್ರತಿ ಮನೆಗೆ ಹೋಗುವಂಥದ್ದು ಅಂತ. ಗುರುಪೀಠದ ಆಶೀರ್ವಾದವನ್ನು ತೆಗೆದುಕೊಂಡು ಮನೆಗೆ ಹೋಗುವಂಥದ್ದು. ಈ ಚಾತುರ್ಮಾಸ ನಾವು ನೋಡಿದ್ದೇವೆ, ಪಾದಪೂಜೆ ಬೇಕು ಅಂತ ಕೇಳಿ ಅಲ್ಲಿ ಸಿಗದೆ
ನಮ್ಮವರೆಗೆ ದೂರ ತಗೊಂಡು ಬಂದು ಕೊಡಿಸಿ ಏನಾದರೂ ಮಾಡಿ ಪಾದಪೂಜೆಯನ್ನು ಮಾಡಲೇಬೇಕು ಅಂದರೆ ತುಂಬ ಆಗುವಾಗ ಅವರಿಗೆ ಹೊಂದಿಸಲಿಕ್ಕೆ ಕಷ್ಟ ಆಗ್ತದೆ. ಅದು ಹಾಗೆಲ್ಲ ಮಾಡಿ ಕೊಟ್ಟೆ ನೆನಪಿದೆ. ಮನೆಗೆ ಗುರುಗಳು ಬಂದು ಪಾದಪೂಜೆ ಆಗಬೇಕು ಅಂದರೆ ನಿಮಗೆಲ್ಲ ಗೊತ್ತಿದೆ, ಅದೊಂದು ಭಗೀರಥ ಪ್ರಯತ್ನ ಥರ ಇರ್ತದೆ ಅಂತ. ಹಾಗಾಗಬೇಕು ನಮ್ಮ ಮನಸ್ಸಿಲ್ಲ, ಹಾಗಾಗಿದೆ, ಅದ್ರ ಸಂದರ್ಭ ಆಗಿದೆ. ಇದು ಹಾಗಲ್ಲ. ಸ್ವರ್ಣ ಪಾದಕ್ಕೆ ಅದಕ್ಕೆ ಒಂದು ಸೀಮೆ ಇದೆ, ಸಮಯದ ಚೌಕಟ್ಟಿದೆ. ಅದರೊಳಗಡೆಗೆ ಇಡೀ ಸಮಾಜದ ಪ್ರತಿ ಮನೆಗೂ ಹೋಗ್ತದೆ. ಗುರುಪೀಠದ ಅನುಗ್ರಹವನ್ನು ತೆಗೆದುಕೊಂಡು ಪ್ರತಿ ಮನೆಗೂ ಕೂಡ ಸ್ವರ್ಣಪಾದಕ್ಕೆ ಹೋಗ್ತಕ್ಕಂಥ ಸ್ವರ್ಣಯಾತ್ರೆ, ಸ್ವರ್ಣಪಾದಕಿಯ ಸ್ವರ್ಣಿಮ ಯಾತ್ರೆಯ ಕಾರ್ಯಕ್ರಮ ಅದು ನಡೀಲಿಕ್ಕಿದೆ. ಅದು ಅಲ್ಲಲ್ಲಿ ಅದರ ವೇಳಾಪಟ್ಟಿಗಳು ಬರ್ತವೆ, ಯಾವ ಮಂಡಲ ವಲಯದ ಯಾವ ಘಟಕಕ್ಕೆ ಎಲ್ಲಿಂದ ಎಲ್ಲಿವರೆಗೆ ಬರ್ತದೆ ಅಂತ. ಶಿಷ್ಯ ಅದನ್ನು ಸ್ವಾಗತಿಸಲಿಕ್ಕೆ ಸಿದ್ಧನಾದಾಯಿತು. ಶಿಷ್ಯನಿಂದ ಏನು ಇಷ್ಟು ಕಾಣಿಕೆ ಕೊಡಬೇಕು ಅನ್ನೋ ನಿರೀಕ್ಷೆ ಇದ್ದು ಮಾಡುವಂಥದ್ದಲ್ಲ, ಅದು ಅನುಗ್ರಹ ಇಲ್ಲಿಂದ ಹೋಗುವಂಥದ್ದು. ಪ್ರತಿ ಮನೆಗೆ ಆಶೀರ್ವಾದ ರೂಪವಾಗಿ ಅದು ಹೋಗುವಂಥದ್ದು. ಬೇರೆ ಅನ್ಯತ್ರ ಈಗ ಒಂದು ಸ್ವರ್ಣ ಪಾದಕ್ಕೆ ಮನೆಗೆ ಬರಬೇಕು ಅಂದರೆ ಅದಕ್ಕೆ ತುಂಬ ನಮ್ಮನ್ನ ಬುದ್ಧಿವಂತರು ಅಂತ ಹೇಳೋದಿಲ್ಲ, ಬೇರೆ ವ್ಯಾವಹಾರಿಕ ಚಿಂತನೆ ಇರ್ತಕ್ಕಂಥ ಅನ್ಯ ಮಠಗಳು, ದೇವಸ್ಥಾನಗಳು ಅಂಥಲ್ಲಿ ಎಂಥ ಒಂದು ಒಳ್ಳೆಯ ಅವಕಾಶವನ್ನ ಹೀಗೆ ಮನೆಗೆ ಹಾಗೆ ಕಳಿಸ್ಬಿಡೋದ ಅಂತ ಹೇಳ್ತಾರೆ. ಹೇಳಲಿ, ಪರವಾಗಿಲ್ಲ. ಸ್ವರ್ಣಪಾದಕಿ ಅನುಗ್ರಹ, ಸ್ವರ್ಣಪಾದಕಿ ಮೂಲಕ ಗುರು ಪರಂಪರೆ ಅನುಗ್ರಹ ಪ್ರತಿ ಮನೆಗೂ ಮುಟ್ಟಬೇಕು, ಅಲ್ಲಿ ವಿವರ ಸಂಗ್ರಹ ಆಗಿ ಇಲ್ಲಿಗೆ ಅದು ಬರಬೇಕು ಅನ್ನುವಂಥ ಉದ್ದೇಶ ಇರುವಂಥದ್ದು. ಹಾಗಾಗಿ ಆ ಸ್ವರ್ಣಗಳಿಗೆ ಎದುರು ನೋಡಿ, ಸ್ವರ್ಣಗಳಿಗೆ ಪ್ರತೀಕ್ಷೆಯನ್ನು ನೀವೆಲ್ಲರೂ ಮಾಡಿ ನಿಮ್ಮ ಮನೆಗೆ ಗುರುಕೃಪೆ ತಾನಾಗಿ ಬರುವಂಥದ್ದು. ಈ ಗ್ರಹಣ ಅಲ್ವಾ, ಉಪದೇಶ ತುಂಬ ವಿಶೇಷ ಗ್ರಹಣಕ್ಕೆ. ಅಲ್ಲಿ ಉಪದೇಶದ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂದರೆ, ತಾನೇ ಗುರು ತಿಳಿದು ಕೊಟ್ಟರೆ ತುಂಬ ಫಲವಂತದ್ದು. ಗುರು ಏನೇ ಕೊಡುವಾಗಲೂ, ಗುರುವಿಂದ ಬರುವಾಗ ನಾವು ಕೇಳಿಕೊಟ್ರು ಪಡೆದು ತುಂಬ ಫಲ ಇದೆ. ಆದರೆ ತಾನೇ ಕರೆದು ಕೊಟ್ಟರೆ ಅಥವಾ ಗುರು ತಾನಾಗಿ ಮನೆಗೆ ಬಂದರೆ, ನಾವು ಕರೀದೆ ತಾನಾಗಿ ಮನೆಗೆ ಬಂದರೆ ತುಂಬ ವಿಶೇಷ ಅಂತ ಹೇಳ್ತಾರೆ. ಅದನ್ನು ಶಾಸ್ತ್ರಗಳು ಹಾಗೆ ಹೇಳಿದಾವೆ, ತಾನಾಗಿ ಬರಬೇಕು ಅದಂತ ಬಂದಾಗ ಅದ್ಭುತ ಫಲ ಅಂತ. ಅದು ಪ್ರತಿ ಮನೆಗೂ ಆಗಲಿಕ್ಕಿದೆ ಅಂಥದ್ದು ಅನ್ನೋದನ್ನ ಈ ಸಮಯದಲ್ಲಿ ನಾವು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕಿರುವಂಥದ್ದು. ಅಂತೂ ಈ ಚಾತುರ್ಮಾಸ್ಯ ಸಂಪನ್ನ ಆಗಿದೆ. ಚಾತುರ್ಮಾಸ್ಯ ತುಂಬ ದೀರ್ಘ ಇದ್ದಿದ್ದರಿಂದ ಆಶೀರ್ವಚನ ತುಂಬ ದೀರ್ಘ ಆಗಿದೆ. ಇಡೀ ಕಾರ್ಯಕ್ರಮವೇ ತುಂಬ ದೀರ್ಘ ಆಗಬೇಕಾಗಿ ಬಂತು. ಆಶೀರ್ವಾದ ಮುಕ್ತಾಯ ಮಾಡೋಕ್ಕಿಂತ ಮೊದಲು ನಿಮಗೆ 9 ಶ್ಲೋಕಗಳನ್ನು ನಿಮ್ಗೆ ಹೇಳ್ಕೊಡ್ತೇವೆ. ನೀವೆಲ್ಲ ಹೇಳಿ, ಅದು ಗ್ರಹಣಕ್ಕೆ ಬೇಕು, ಸಾಯಂಕಾಲ ಗ್ರಹಣಕ್ಕೆ ಅದು ಬೇಕಾಗುವಂಥದ್ದು. ಹಾಗಾಗಿ ಅದನ್ನು ಹೇಳ್ಕೊಂಡು ನಮ್ಮ ಪರ್ಯವಸಾನ ಮಾಡೋಣ. ಇದು ನಿಮಗೆ ಸಿಗಲೂಬಹುದು, ಪ್ರಯತ್ನ ಪಟ್ಟರೆ ಎಲ್ರಿಗೂ ಅದನ್ನು ಮುಟ್ಟಿಸ್ಲಿಕ್ಕೂ ಸಾಧ್ಯ ಆಗ್ಬೋದು. ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಆದಾಗ ಬರಬಹುದಾದ ದೋಷಗಳ ಪರಿಹಾರ ಮಾಡೋದಕ್ಕೆ ಅಷ್ಟ ದಿಕ್ಪಾಲಕರ ಪ್ರಾರ್ಥನೆಯನ್ನು ಹೇಳಿದ್ದಾರೆ. ಅವರ ಪ್ರಾರ್ಥನೆಯಿಂದ ಈ ದೋಷ ಶಮನ ಆಗ್ತದೆ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನು ನೀವೆಲ್ಲರೂ ಪುನರುಚ್ಚಾರ ಮಾಡಬೇಕು. ಈ ಮಕ್ಕಳು ಇದ್ದಾರೆ, ಇವರಿಗೂ ಒಂದು ಸಂಸ್ಕಾರ ಆಗ್ತದೆ ಅಂತ ಅನ್ನೋ ಕಾರಣಕ್ಕೆ ಒಂದು 5 ನಿಮಿಷ ತಗೊಳ್ತಾ ಇದ್ದೇವೆ ಜಾಸ್ತಿ ಇದರ ಸಲುವಾಗಿ. ನಾವು ಹೇಳೋದನ್ನು ನೀವು ಪುನರಾವರ್ತನೆ ಮಾಡಿ. ಮೊದಲನೇದು ಇಂದ್ರನದ್ದು, ಅದು ಮೊದಲನೇ ಪ್ರಾರ್ಥನೆ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಸಹಸ್ರನಯನಃ ಚಂದ್ರಗ್ರಹಪೀಡಾಂ ವ್ಯಪೋಹತು. ಅಗ್ನಿಯದ್ದು ಮುಂದಿನದ್ದು. ಮುಖಂ ಯಃ ಸರ್ವದೇವಾನಾಂ ಸಪ್ತಾರ್ಚಿಃ ಅಮಿತದ್ಯುತಿಃ ಅಗ್ನಿಃ ಚಂದ್ರೋಪರಾಗೋತ್ಥಾಂ ಗ್ರಹಪೀಡಾಂ ವ್ಯಪೋಹತು. ಯಮನದ್ದು ಮುಂದೆ ಬರುವಂಥದ್ದು. ಯಃ ಕರ್ಮ ಸಾಕ್ಷಿ ಲೋಕಾನಾಂ ಧರ್ಮೋ ಮಹಿಷವಾಹನಃ ಯಮಃ ಚಂದ್ರೋಪರಾಗೋತ್ಥಾಂ ಗ್ರಹಪೀಡಾಂ ವ್ಯಪೋಹತು. ನಿವೃತ್ತಿಯ ಸ್ತೋತ್ರವನ್ನು ಮಾಡೋಣ ಮುಂದಕ್ಕೆ. ರಕ್ಷೋ ಗಣಾಧಿಪಃ ಸಾಕ್ಷಾತ್
ಪ್ರಲಯಾನಲ ಸುಪ್ರಭಃ ಖಡ್ಗವ್ಯಗ್ರಹ ಅತಿಭೀಷಶ್ಚ ಗ್ರಹಪೀಡಾಂ ವ್ಯಪೋಹತು. ವರುಣಸ್ತುತಿ. ನಾಗಪಾಶಧರೋ ದೇವಃ ಸದಾ ಮಕರವಾಹನಃ ಸ ಜಲಾಧಿಪತಿಶ್ಚಂದ್ರಗ್ರಹಪೀಡಾಂ ಸ ಜಲಾಧಿಪತಿಃ ಚಂದ್ರಗ್ರಹಪೀಡಾಂ ವ್ಯಪೋಹತು. ಪ್ರಾಣರೂಪೋ ಹಿ ಲೋಕಾನಾಂ ಸದಾ ಕೃಷ್ಣಮೃಗಪ್ರಿಯಃ ಚಂದ್ರೋಪರಾಗಸಂಭೂತಾಂ ವಾಯುಃ ಪೀಡಾಂ ವ್ಯಪೋಹತು. ಯೋಸೌ ನಿಧಿಪತಿರ್ದೇವಃ ಖಡ್ಗಶೂಲಗದಾಧರಃ ಚಂದ್ರೋಪರಾಗಕಲುಷಂ ಧನದೋ ಮೇ ವ್ಯಪೋಹತು. ಈಗ ಹೇಳಿದ ಶ್ಲೋಕ ಕುಬೇರನದ್ದು, ಹಿಂದಿನದು ವಾಯುವಿನದ್ದು, ಮುಂದೆ ಶಿವನದ್ದು, ಈಶಾನ್ಯ ದಿಕ್ಕಿನ ಅಧಿಪತಿ ಕೊನೆಯದದು ಅಷ್ಟದಿಕ್ಪಾಲಕರ ಪಟ್ಟಿಯಲ್ಲಿ. ಯೋಸೌ ಇಂದುಧರೋ ದೇವಃ ಪಿನಾಕೀ ವೃಷವಾಹನಃ ಚಂದ್ರೋಪರಾಗಪಾಪಾನಿ ನಿವಾರಯತು ಶಂಕರಃ. ಕೊಟ್ಟ ಕೊನೆಯದು ಒಂದು ಶ್ಲೋಕ ಇದೆ. ಆ ಶ್ಲೋಕದ ತಾತ್ಪರ್ಯ ಏನಂದರೆ, 3 ಲೋಕದಲ್ಲಿ ಯಾವ ತೀರ್ಥಗಳಿದೆಯೋ, ತೀರ್ಥಗಳು ಅಂದರೆ ನಮ್ಮನ್ನು ಶುದ್ಧಗೊಳಿಸ್ತಕ್ಕಂಥವು. ಈಗ ಸಾಲಿಗ್ರಾಮ ಇದೆ, ಗಂಗಾ ನದಿ ಇದೆ, ಇಂಥದ್ದು ಅಂತ, ಅಶ್ವತ್ಥ ವೃಕ್ಷ ಇದೆ, ತುಳಸಿ ಇದೆ. ಈ 3 ಲೋಕದಲ್ಲಿ ಅಥವಾ ಗುರು ಇದ್ದಾನೆ, ಅಥವಾ ಋಷಿಗಳಿದ್ದಾರೆ, ಇವರೆಲ್ಲ ತೀರ್ಥ ಸ್ವರೂಪರೇ, ತೀರ್ಥ ರೂಪರೇ ಆಗಿರ್ತಾರೆ ಇವರೆಲ್ಲರೂ ಕೂಡ ಅಂತ. ಇವರೆಲ್ಲರೂ ಕೂಡ ಬ್ರಹ್ಮ ವಿಷ್ಣು ಮತ್ತು ಅರ್ಕ ಸೂರ್ಯನ ಸಹಿತವಾಗಿ ಅವರೆಲ್ಲ ಸೇರಿ ಪಾಪಂ ದಹಂತುಮೆ, ನನ್ನ ಪಾಪಗಳನ್ನು ಸುಡಲಿ ಅಂತ. ತ್ರೈಲೋಕ್ಯ ಯಾನಿ ತೀರ್ಥಾನಿ ಸ್ಥಾವರಾಣಿ ಚರಾಣಿ ಚ ಬ್ರಹ್ಮ ವಿಷ್ಣು ಅರ್ಕಯುಕ್ತಾನಿ ತಾನಿ ಪಾಪಂ ದಹಂತುಮೆ. ಯಾವ ಪಾಪ ಉಳಿಬಾರ್ದು ನನ್ನಲ್ಲಿ ಅಂತ ಅದನ್ನು ಹೇಳ್ಕೊಡ್ತೇವೆ. ಹೇಳಿ. ತ್ರೈಲೋಕ್ಯೇ ಯಾನಿ ತೀರ್ಥಾನಿ ಸ್ಥಾವರಾಣಿ ಚರಾಣಿ ಚ ಬ್ರಹ್ಮ ವಿಷ್ಣುವರ್ಕಯುಕ್ತಾನಿ ತಾನಿ ಪಾಪಂ ದಹಂತು ಮೇ. ಯಾವ ಕಡೆಯಿಂದಲೂ ಕೂಡ ಬರಲಿಕ್ಕಿಲ್ಲ ಅಂತ ಪೀಡೆ, ಚಂದ್ರಗ್ರಹಣದಿಂದ ಬರಬಹುದಾದ ಪೀಡೆ ಕಷ್ಟ ಇದೆಯಲ್ಲ, ಪೂರ್ವದಲ್ಲಿ ಬಂದರೆ ಇಂದ್ರ ಕಾಪಾಡ್ತಾನೆ, ಆಗ್ನೇಯದಿಂದ ಬರುವಾಗ ಅಗ್ನಿ ಕಾಪಾಡ್ತಾನೆ. ಹಾಗೆ ಅಷ್ಟ ದಿಕ್ಕುಗಳು ಅಂತ ಎಲ್ಲ ಕಡೆಯಿಂದ ಒಂದು ಸುರಕ್ಷೆ ಅಂತ, ಎಲ್ಲಿಂದಲೂ ದೋಷ ಬರಬಾರ್ದು ನಮಗೆ. ಅದನ್ನು ಮೆಕ್ಕಿ ಬರೋದಾದ್ರೆ, ಒಳಗಿಂದಲೋ ಅಥವಾ ಮೇಲೆ ಕೆಳಗಿಂದ ಬರೋದಾದ್ರೆ, ಆ ಕೊನೆಯ ಶ್ಲೋಕ ಅದನ್ನು ಕೂಡ ಪರಿಹಾರ ಮಾಡುವಂಥದ್ದು. ಇದು ತುಂಬ ಶುಭ. ಗ್ರಹಣ ಕಾಲದಲ್ಲಿ ಇದನ್ನು ಯಾರಿಗೆ ದೋಷ ಇದೆ, ಯಾರಿಗೆ ದೋಷ ಇಲ್ಲ, ನೀವೆಲ್ಲರೂ ಕೂಡ ಇದನ್ನು ಪಠಿಸ್ಬೋದು. ಸಾಧ್ಯ ಆದರೆ ಇದನ್ನು ಒದಗಿಸೋ ಪ್ರಯತ್ನವನ್ನು ಮಾಡಿ. ಅಪೇಕ್ಷೆ ಪಟ್ಟವರಿಗೆಲ್ಲ ಇದನ್ನು ಒದಗಿಸೋ ಪ್ರಯತ್ನವನ್ನು ಮಾಡಿ. ನಮ್ಮ ಸುರೇಶ್ ಭಟ್ರ ಬಳಿಯಲ್ಲಿ ಇದರ ಮೂಲ ಇದೆ. ಹೀಗೆ ಗ್ರಹಣದಲ್ಲಿ ಅಲ್ಲ, ಗ್ರಹಣ ಮೋಕ್ಷದಲ್ಲಿ ಮತ್ತು ಗ್ರಹಣಜನ್ಯ ಪೀಡೆಯ ಪರಿಹಾರದ ಚಿಂತನೆಯ ರೂಪದಲ್ಲಿ ಚಾತುರ್ಮಾಸ್ಯ ಪರಿವಸಾನಗೊಳ್ತಾ ಇದೆ. ನಿಮ್ಮ ನಿಜ ಜೀವನದಲ್ಲಿ ಕೂಡ ಹಾಗಾಗಲಿ. ಈ ಚಾತುರ್ಮಾಸ್ಯ ನಿಮ್ಮ ಬದುಕಿಗೆ ಬಂದ ಎಲ್ಲ ಗ್ರಹಣಗಳನ್ನು ಬಿಡಿಸಲಿ ಮತ್ತು ನಿಮಗೆ ಒಂದು ಸಾಧನೆಯ ಪರ್ವವನ್ನು, ಗ್ರಹಣ ಅಂದರೆ ಸಾಧನೆಯ ಮಹಾಪರ್ವ ಅಂತಲೂ ಅರ್ಥ ಅಂತ, ಅದನ್ನು ಜೀವನದಲ್ಲಿ ಒದಗಿಸಿಕೊಡಲಿ. ನಿಮಗೆಲ್ಲ ಅತ್ಯಂತ ಶುಭ ಜೀವನದಲ್ಲಿ ಉಂಟಾಗಲಿ ಎಂಬುದಾಗಿ ಹಾರೈಸ್ತೇವೆ. ನಿಮಗೆಲ್ಲರಿಗೂ ಈ ಒಂದು ಸತ್ರ ಇದು ಬಹುದಿನ ಬಹುಜನ ಬಹುವಾಯಾಸ ಬಹುವಿತ್ತ ಸಾಧ್ಯವಾಗಿರ್ತಕ್ಕಂಥ ಒಂದು ಬಗೆಯ ಈ ಯುಗಕ್ಕೆ ಸಲ್ಲುವಂಥ ಸತ್ರ ಇದು. ಈ ಸತ್ರದ ಮಹಾಫಲ
ನಿಮಗೆಲ್ಲರಿಗೂ ಧಾರಾಳವಾಗಿ ಮಿಗಿಲಾಗಿ ಎಲ್ಲರಿಗೂ ಪ್ರಾಪ್ತವಾಗಿ ನಿಮ್ಮೆಲ್ಲರ ಬದುಕು ತುಂಬ ಒಂದು ಶ್ರೇಯಮಯ ಆಗುವಂತೆ, ತುಂಬ ಶುಭಂಕರ ಆಗುವಂತೆ ನಾವು ಆರಾಧಿಸ್ತಕ್ಕಂಥ ಎಲ್ಲ ದೇವತೆಗಳಲ್ಲಿ ಮತ್ತು ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಿಮ್ಮೆಲ್ಲರಿಗೆ ಶ್ರೇಯಸ್ಸನ್ನು ಬಹುವಿಧವಾಗಿ ಆ ಶಕ್ತಿಗಳು ವಿತರಿಸಲಿ, ನಿಮಗೆಲ್ಲ ಶ್ರೇಯಸ್ಸಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.